ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಾನ್ ಮುಂಬೈಗೆ ಹೋಗ್ಬೇಕು ಅಂದ್ರೆ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕು. ಅದು ನನ್ಗಿಷ್ಟ ಇಲ್ಲ ಸರ್. ಅಂದ್ರೆ ಫ್ಯಾಮಿಲಿನ ಬಿಟ್ಟು ಹೋಗಕ್ಕಾಗಲ್ಲ ಅನ್ನೋ ನೋಗೆ ಈ ಪ್ರಮೋಷನ್ನ ಬೇಡ ಅಂತಿದ್ದೀರಿ. ಹೌದು ಸರ್, ನನಗ್ ನನ್ನ ಫ್ಯಾಮಿಲಿಗಿಂತ ದೊಡ್ಡದು ಯಾವುದೂ ಇಲ್ಲ. ಫ್ಯಾಮಿಲಿನ ಬಿಟ್ಟು ಹೋಗಬೇಕು ಅಂತ ಯಾಕೆ ಹೇಳ್ತೀರಾ? ನಿಮಗೆ ಕೊಡ್ತಿರೋದು 2 BHK ಅಪಾರ್ಟ್ಮೆಂಟ್. ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೋದಲ್ಲ? ಸರ್, ಆದರೂ ನನಗೆ ಸ್ವಲ್ಪ ಕಷ್ಟ ಆಗತ್ತೆ. ನನ್ನ ಕೈಲಿ ಹೋಗಕ್ಕಾಗಲ್ಲ. ಆಫೀಸ್ ಸಂಬಳ ಸಾಲ್ತಿಲ್ಲ ಅಂತ ಹೂವನ್ ಕಟ್ಟೋ ಕೆಲಸ, ಟ್ಯೂಷನ್ ಮಾಡ್ತಾ ಸರಿಯಾಗಿ ನಿದ್ದೆ ಊಟ ಕೂಡ ಮಾಡ್ತಿಲ್ಲ ನನ್ನ ಮಗಳು. ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಿಲ್ವಾ? ಅದಕ್ಕೆ ಮಾತ್ಗೂ ನಾನು ಕೆಲಸ ಮಾಡೋಲ್ಲ ಅನ್ನೋದನ್ನ ಯಾಕೆ ಚುಚ್ಚಿ ಹೇಳ್ತೀರಾ? ನಾನು ಕೆಲಸ ಮಾಡ್ತೀನಿ. ನೋಡಿದ್ದೀನಿ ನೀವು ಕೆಲಸ ಮಾಡೋದನ್ನ. ಚಿಕ್ಕಪ್ಪ, ಅಕ್ಕ ಮುಂಬೈಗೆ ಹೋದ್ರೆ ನೀವ್ ಕೆಲ್ಸನೇ ಮಾಡ್ಬೇಕಾಗಿಲ್ಲ. ಅವ್ರಿಗೆ ನನ್ನ ಮಗಳು ಊರು ಬಿಡೋದೇ ಇಷ್ಟ ಇಲ್ಲ. ಅಲ್ಲ, ಭವಿಷ್ಯ ಹಾಳಾದ್ರೂ ಚಿಂತೆ ಇಲ್ಲ, ಇಲ್ಲೇ ಇರಬೇಕು ಅಲ್ವಾ? ಮನೆ ನಡೆಸೋದೇ ನಿಮಗೆ ಸಮಸ್ಯೆ ಆಗ್ತಿದೆ ಅಂತಂದ್ರೆ ನಾನು ನಾಳೆಯಿಂದ ಬೇರೆ ಕೆಲಸ ನೋಡ್ಕೋತೀನಿ. ಕೆಲಸ ಹುಡ್ಕೊಳ್ಳೋದು ಮುಖ್ಯ ಅಲ್ಲ, ಸಿಕ್ಕಿದ ಕೆಲಸನ ಸರಿಯಾಗಿ ಮಾಡೋದು ಮುಖ್ಯ, ಉಳಿಸ್ಕೊಳ್ಳೋದು ಮುಖ್ಯ. ಅಹಲ್ಯ ಕೊಡ್ಸಿದ್ ಎಷ್ಟು ಕೆಲಸ ನೀವು ಮಾಡಿದ್ದೀರಾ? ಹೋದ ಕಡೆ ಎಲ್ಲ ಜಗಳ ಮಾಡಿ ಕೆಟ್ಟ ಹೆಸರು ತಗೊಂಡು ಆಚೆ ಬಂದಿದ್ದೀರಾ ಅಷ್ಟೇ. ಮೊನ್ನೆ ದೇವಸ್ಥಾನದ ಅರ್ಚಕರು ಕೂಡ ನಿಮ್ಮ ಕೈಲಿ ಹೂ ಕೊಟ್ಟು ಕಳಿಸ್ಬೇಡಿ ಅಂದ್ರು. ಎಲ್ಲಿ ಹೇಗೆ ಹೋಗ್ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಪಾಪ, ಇದಿನ್ನೂ ಅಹಲ್ಯಾಗ ಗೊತ್ತಿಲ್ಲ. ಗೊತ್ತಾದ್ರೆ ನನ್ನ ಮಗು ಎಷ್ಟು ನೊಂದ್ಕೊಳ್ಳುತ್ತೋ ಏನೋ. ಅವಳು ಇಷ್ಟೆಲ್ಲ ನೋವು ಅನುಭವಿಸ್ಕೊಂಡು ಇಲ್ಲೇ ಇರೋದಕ್ಕಿಂತ ಮುಂಬೈಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಹೋಗಲ್ಲ. ಚಿಕ್ಕಪ್ಪ, ನೀವ್ ಮಾಡ್ತಿರೋ ಹಠದಿಂದ ಅಕ್ಕ ಈಗಿರೋ ಕೆಲ್ಸನೂ ಕಳ್ಕೊಳ್ದೇ ಇದ್ರೆ ಸಾಕು. ಅಮ್ಮು, ಏನೇ ಹೇಳ್ತಿದೀಯಾ? ಇನ್ನೇನಮ್ಮ, ಕಂಪ್ನಿ ಡೆಸಿಷನ್ ವಿರುದ್ಧ ಹೋದ್ರೆ ಅಕ್ಕ ಈಗಿರೋ ಕೆಲ್ಸನೂ ಕಳ್ಕೊಳ್ಬೋದು ಗೊತ್ತಾ? ಅಹಲ್ಯ ಅವರೇ, ನೋ ಸಿಟ್. ನಾನು ನಿಮಗೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡಬೇಕು. ಯಾವುದೇ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡುವಾಗ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಆಗೋದು ಕಾಮನ್. ಅದು ನಿಮಗೂ ಗೊತ್ತಿರಬೇಕಲ್ವಾ? ಗೊತ್ತಿದೆ ಸರ್. ಅಂದಮೇಲೆ ನೀವೆಲ್ಲದಕ್ಕೂ ರೆಡಿ ಇರಬೇಕಲ್ವಾ? ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತೀವಂದ್ಮೇಲೂ ಏನು ಬೇಡ ಅಂತಿದ್ದೀರಾ? ಅದಕ್ಕೆ ಕಾರಣ ಇದೆ ಸರ್. ಓ, ಅದಕ್ಕೂ ಕಾರಣ ಇದೆಯಾ? ಏನು? ಸರ್, ನನ್ನ ತಂಗಿ ಬೆಂಗಳೂರಲ್ಲೇ ಓದ್ತಾ ಇರೋದು. ಈಗ ದಿಢೀರಂತ ಮುಂಬೈಗೆ ಶಿಫ್ಟ್ ಆದರೆ ಅವಳ ಎಜುಕೇಷನ್ ಹಾಳಾಗತ್ತೆ. ನನಗದಿಷ್ಟ ಇಲ್ಲ ಸರ್. ಅವಳು ಓದ್ ಹಾಳಾಗೋದು ಒಂದೇ, ಅವಳ ಫ್ಯೂಚರ್ ಹಾಳಾಗೋದು ಒಂದೇ. ನನ್ನ ಪ್ರಮೋಷನ್ಗೋಸ್ಕರ ಅವಳ ಸ್ಟಡೀಸ್ನ ಹಾಳು ಮಾಡಿ, ಅದು ಅಲ್ಲದೆ ಅಮ್ಮಂಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಅವಳು ಮಾತಾಡೋ ಕನ್ನಡ ಮುಂಬೈಯಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಅಮ್ಮ ಒಂಟಿ ಆಗ್ಬಿಡ್ತಾಳೆ ಸರ್. ಅಮ್ಮಂಗೆ ಬೆಂಗಳೂರು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅವಳು ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ. ಅದು ಅಲ್ಲದೆ ದೇವಸ್ಥಾನಕ್ಕೆ ಹೋಗೋದು, ಅರ್ಚಕರ ಜೊತೆ ಮಾತಾಡೋದು, ತರಕಾರಿ ತರೋದು, ಇದೆಲ್ಲ ಅವಳೇ ಮಾಡೋದು. ಮುಂಬೈಗೆ ಹೋದ್ರೆ ಇದೆಲ್ಲ ಸಾಧ್ಯ ಆಗಲ್ಲ. ನಾನು ಆಫೀಸ್ಗೆ ಅಂತ ಹೋದ್ರೆ ನನ್ನ ತಂಗಿ ಕಾಲೇಜ್ಗೆ ಅಂತ ಹೊರಟೋಗ್ತಾಳೆ. ಅಮ್ಮ ಒಂಟಿ ಆಗ್ಬಿಡ್ತಾಳೆ. ಮಾತಿಲ್ಲ, ಕತೆ ಇಲ್ಲ. ಅಷ್ಟು ದೊಡ್ಡ ಮನೆ ಕೂಡ ಅವಳಿಗೆ ಜೈಲ್ ಅನ್ನಿಸ್ಬಿಡುತ್ತೆ. ನಮ್ಮ ಅಮ್ಮನ್ನ ಪಂಜರದ ಹಕ್ಕಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಸರ್. ಇದೆಲ್ಲ ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡಿನೆ ನಾನೇ ನಿರ್ಧಾರಕ್ಕೆ ಬಂದಿರೋದು. ಸೊ
ಏನು ಮಾಡೋಕ್ಕಾಗಲ್ಲ ಅಂತಿದ್ದೀರಾ. ವಿಷಯ ಇಷ್ಟಿದೆ, ಇರೋದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ ಸರ್. ಒಂದು ಕಂಪನಿ ಇಂಥವ್ರಿಗೆ ಪ್ರಮೋಷನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ಕಂಪನಿ ಡೈರೆಕ್ಟರ್ಸ್, ಬಾಸ್ ಅದ್ರ ಬಗ್ಗೆ 10 ಸಲ ಯೋಚನೆ ಮಾಡಿ ಡಿಸೈಡ್ ಮಾಡೋದು. ಅದನ್ನ ಬೇಡ ಅಂತ ನೀವು ರಿಜೆಕ್ಟ್ ಮಾಡಿದ್ರೆ ಆ ಬಾಸ್ಗೆ ಇನ್ಸಲ್ಟ್ ಮಾಡ್ದಂಗೆ ಆಗಲ್ವಾ? ಯುವರ್ ಕ್ವಶನಿಂಗ್ ಅವರ್ ಡಿಸಿಷನ್ ಅಲ್ವಾ? ನನಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ ಹಾಲಿ ಅವ್ರೆ. ಪ್ರಮೋಷನ್ ಬೇಡ ಅಂದರೆ ಮುಂದೆ ಇದ್ರ ಪರಿಣಾಮ ಎದುರಿಸ್ಬೇಕಾಗ್ಬೋದು. ಸಾರಿ ಸರ್, ನನಗೆ ನನ್ನ ಕುಟುಂಬಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ನನಗೆ ನನ್ನ ಫ್ಯಾಮಿಲಿಯೇ ಇಲ್ಲ. ಆಮೇಲೆ ಮಿಕ್ಕಿದ್ದು. ಒಂದು ಶಿಸ್ತಿಲ್ಲ, ಎಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಡ್ಗೆ ಮನೆ ಕಟ್ಟೆ ಮೇಲೆ ಕುತ್ಕೊಂಡು ಸೇಬ್ ತಿಂತಾರೇನೆ. ಹೋಗಮ್ಮ, ನಂಗೆ ಕಂಫರ್ಟಬಲ್ ಆಗಿರೋ ಜಾಗ ಅಂದ್ರೆ ಇದೊಂದೇ, ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ, ಆಪಲ್ ತಿಂತಿದ್ದೀನಿ. ಅಮ್ಮ, ಹುಡುಗಿನ ನೋಡಿದ್ಯಾ, ಹೇಗನ್ಸ್ತು? ನಿಜವಾಗ್ಲೂ ಕಣಮ್ಮ, 100 ವರ್ಷ ಆಯಸ್ಸು ಅವ್ರಿಗೆ ಸಾಕಿತ್ತು ಸೂಟ್ ಆಗ್ತಾರ ಅಂತ ನಾವೆಲ್ಲರೂ ಮಾತಾಡ್ಕೋತಿದ್ವಿ. ಆ ದೇವ್ರು ನೀವೆಲ್ಲರೂ ನೋಡ್ಬೇಕು ಅಂತ ಮನೆಗೆ ಕಳಿಸ್ಬಿಟ್ಟ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಲ್ವೇನೆ? ತುಂಬಾ ಲಕ್ಷಣವಾಗಿದ್ದಾರೆ. ಆದ್ರೆ ಅಮ್ಮ, ಆ ಗುಗ್ಗು ಹೇಳ್ತಿದ್ದಂಗೆ ಅಷ್ಟೊಂದೇನ್ ಪರ್ಫೆಕ್ಟ್ ಇಲ್ಲ ಅನ್ಸ್ತಿದೆ. ಓಹೋ, ಮೇಡಮ್ ಅವ್ರಿಗೆ ಅವ್ರಲ್ಲಿ ಏನ್ ಕೊಡ್ತೆ ಕಾಣಿಸ್ತು. ಇಲ್ಲಿ ನೋಡು, ಹನಿ ಏನ್ ಹೇಳ್ದ, ಇವ್ರು ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಅಂತ ಹೇಳ್ದ. ಹಾಗಿದ್ರೆ ಸಂಡೇ ಆಫೀಸ್ ಕೆಲ್ಸ ಮಾಡಬಾರ್ದು, ಅದ್ರಲ್ಲೂ ಆಫೀಸ್ ಕೆಲ್ಸನ ಮನೆಗ್ ತಗೊಂಡ್ ಬರ್ಬಾರ್ದು. ಇಷ್ಟು ಚಿಕ್ಕ ವಿಷಯನೂ ಅವ್ರಿಗೆ ಅರ್ಥ ಆಗ್ಲಿಲ್ವಾ? ಸಾಕ್ ಸುಮ್ಮನೆ, ಎಮರ್ಜೆನ್ಸಿ ಅಂತ ಹೇಳಿಲ್ವೇನೆ? ಅವಸರ ಇದ್ದಾಗ ಯಾವ ದಿನ ಇದ್ರೇನು, ಯಾವ ಕ್ಷಣ ಆದ್ರೇನು, ಯಾವ ಜಾಗ ಆದ್ರೇನು. ನೋ 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 ನೋ, ನಾನು ಇದಕ್ಕೆ ಒಪ್ಪಲ್ಲ. ಈ ವಿಷಯನ ಅವರು ನೆನ್ನೆ ಆಫೀಸಲ್ಲಿ ಕ್ಲಿಯರ್ ಮಾಡ್ಕೋಬೇಕಿತ್ತು. ಈಗ ನಾನ್ ನೋಡು ಕಾಲೇಜ್ ಕೆಲ್ಸನ ನಾನು ಮನೆಗ್ ತಗೊಂಡ್ಬರ್ತೀನಾ? ಕಾಲೇಜಲ್ಲಿ ಮಾಡ್ಬೇಕಿರೋ ಕೆಲ್ಸನ ಕಾಲೇಜಲ್ಲಿ ಸರಿಯಾಗಿ ಮಾಡ್ತೀವೋ ಇಲ್ವೋ? ಏನು ಅಂದೆ ನೀನು? ಏನು ಅಂದೆ? ಕೇಳ್ಸಿಲ್ಲ ಅಂತ ಯಾಕೆ ಡೌ ಮಾಡ್ತೀಯಾ? ಕೇಳ್ಸಿದೆ, ಉತ್ತರ ಕೊಡು. ನಾನು ಕಾಲೇಜಿಗೆ ಹೋಗ್ದಿದ್ರೆ ನಂಗೆ 98% ಬರ್ತಿತ್ತನೋ? ಯಾರೇ ಗೊತ್ತು, ಮಾರ್ಕ್ಸ್ ಕಡಿಮೆ ಕೊಟ್ರೆ ಎಲ್ಲಿ ಲೆಕ್ಚರ್ಗೆ ಲೆಕ್ಚರ್ ಕೊಡ್ತೀಯ ಅಂತ ಹೆದರ್ಕೊಂಡ್ ಕೊಟ್ಟಿರ್ಬೇಕಷ್ಟೇ. ತರ್ಲೆ ತಿಮ್ಮ. ಅಮ್ಮ, ಸಾರಿ ಅಮ್ಮ, ಸಾರಿ. ನನ್ಗೇನೋ ಅಕ್ಕನ ಕೆಲ್ಸ ಉಳಿಯೋ ಡೌಟು. ಆಯ್ತಾಯ್ತು, ನನ್ನ ಮಗಳು ಇದ್ದಿದ್ದ ಕೆಲಸ ಕಳ್ಕೊಂಡು ಕಂಡವ್ರ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ಆಗ ನಿಮ್ಗೆ ಸಮಾಧಾನ ಅಲ್ವಾ? ಬರ್ಲಿ ಅವಳು ಹಠ ಮಾಡಿ ಆದ್ರೂ ಮುಂಬೈಗೆ ಹೋಗಕ್ಕೆ ಒಪ್ಪಿಸ್ತೀನಿ. ಅಹಲ್ಯ ಮುಂಬೈಗೆ ಹೋಗಲ್ಲ, ನಾನು ಕಳಿಸಲ್ಲ, ಅವಳು ಹೋಗಲ್ಲ. ನೀವೇ ನನ್ನ ಮಗಳು ಹಿತೈಷಿನಾ? ಅದಕ್ಕೆ ನೀವೆಷ್ಟೇ ಕುಂಕು ಮಾತಾಡಿ ನನ್ನ ನಿರ್ಧಾರ ಬದಲಾಗಲ್ಲ. ಏನಾಗುತ್ತೋ ಅದನ್ನೇ ಹೇಳಿದ್ದೀನಿ, ಅದೇ ಆಗುತ್ತೆ. ಲೇ ಅಮ್ಮು, ನಾವು ಬೆಂಗಳೂರಿಗೆ ಬರಲೇಬಾರ್ದಾಗಿತ್ತು ಕಣೆ, ತಪ್ಪು ಮಾಡಿಬಿಟ್ವಿ. ಅಮ್ಮ, ವಾಪಸ್ ಊರಿಗೂ ಹೋಗಕ್ಕಾಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ನಿಂಗೆ ಗೊತ್ತಲ್ವಾ?
ನಿಮ್ಮನ್ನ ಅಲ್ಲಿಗೆ ಅಪಾಯಿಂಟ್ ಮಾಡ್ತೀವಿ ಅಂತಂದರೆ ಅಲ್ಲಿರೋ ಚೇರ್ಪರ್ಸನ್ನ ನಾವು ಪ್ರಮೋಷನ್ ಮೇಲೆ ಮುಂದೆ ಕಳಿಸಿರ್ತೀವಿ ಅಹಲ್ಯ ಅವರು. ಈಗ ಆ ಜಾಗ ತುಂಬೋದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಐ ಆಮ್ ರಿಯಲಿ ಸಾರಿ ಸರ್. ನಿಮ್ಮ ಫ್ಯಾಮಿಲಿ ಮೇಲೆ ನಿಮಗಿರೋ ಕಾಳಜಿ ಪ್ರೀತಿಗೆ ನಾನೇನು ಮಾತಾಡಲ್ಲ. ಆದರೆ ಕಂಪ್ನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅದನ್ನು ಮೀರೋದಕ್ಕೂ ಆಗಲ್ಲ. ಎಲ್ರಿಗೂ ಒಂದೇ ರೂಲ್ಸ್. ಹೌದೌದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ನಾವು ಪಕ್ಕ. ನೀವು ಈ ಪ್ರಮೋಷನ್ನ ರಿಜೆಕ್ಟ್ ಮಾಡಿದ್ರೆ ಇನ್ನು 2-3 ವರ್ಷ ನಿಮ್ಗೆ ಯಾವ ಪ್ರಮೋಷನು ಸಿಗಲ್ಲ. ಇದೇ ಡೆಸಿಗ್ನೇಷನಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಪರವಾಗಿಲ್ಲ ಸರ್, ನಾನು ಇದರಲ್ಲೇ ಖುಷಿಯಾಗಿರ್ತೀನಿ. ಸರಿ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ನೀವಿನ್ನು ಹೊರಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಪ್ಪ ದೇವ್ರೆ, ಏನಾಗುತ್ತೋ ಅಂತ ಯೋಚನೆ ಆಗಿತ್ತು. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನಾನೀಗ ಕೋಪನ ಬಿಟ್ಟಿದ್ದೀನಿ. ದಯವಿಟ್ಟು ನನಗೊಂದು ಕೆಲಸ ಹೇಳಿ ಸರ್. ಮ್ಯಾನೇಜರ್ ಅಂತಂದರೆ ಅವನೇನು ದೇವ್ರ? ಅವತ್ತು ಅವನು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ, ಅದಕ್ಕೆ ನಾನು ಅವ್ನು ಹೊಡೆದೆ. ತಲೆಗೆ ಹೊಡೆದಿದ್ದು ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನೀಗ ನಿಜವಾಗ್ಲೂ ಕೋಪ ಬಿಟ್ಟಿದ್ದೀನಿ. ನೋಡಯ್ಯ, ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಬೆಣ್ಣೆ ಮಾತಾಡಬೇಡ. ವಿಷಯನ ನೇರವಾಗಿ ಮಾತಾಡಬೇಕು. ನಿನಗೆ ಕೆಲಸ ಕೊಡೋಕೆ ಇಷ್ಟ ಇಲ್ಲ ಅಂತಂದರೆ ಕೊಡೋದಿಲ್ಲ ಅಂತ ನೇರವಾಗಿ ಹೇಳು. ಅದನ್ನು ಬಿಟ್ಟು ವಿಚಾರಿಸ್ತೀನಿ ನೋಡ್ತೀನಿ ಅಂತ ಯಾಕೆ ಹೇಳ್ತೀಯಾ? ಇಡಯ್ಯ ಫೋನು. ಏನು ಇವ್ನು ಕೆಲಸ ಕೊಡಲಿಲ್ಲ ಅಂತಂದರೆ ನನಗೆ ಯಾವುದು ಕೆಲಸನೇ ಸಿಗೋದಿಲ್ಲ ಅಂದ್ಕೊಂಡಿದ್ದಾನೆ. ಮುಂಬೈಗೆ ಹೋಗೋದು ಏನಾಯ್ತೋ ಏನೋ. ಹೇಳಮ್ಮ ಅಹಲ್ಯ, ಹೋದ ಕೆಲಸ ಏನಾಯ್ತು? ಚಿಕ್ಕಪ್ಪ, ಮುಂಬೈಗೆ ಹೋಗೋದು ಕ್ಯಾನ್ಸಲ್ ಆಯಿತು. ನನಗೆ ಈಗ ಸಮಾಧಾನ ಆಯ್ತಮ್ಮ. ನನಗಂತೂ ಡಬಲ್ ಖುಷಿ ಆಗ್ತಿದೆ ಚಿಕ್ಕಪ್ಪ. ಕನ್ವಿನ್ಸ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಕಡೆಗೆ 2-3 ವರ್ಷ ಪ್ರಮೋಷನ್ ಕೊಡೋಕ್ಕಾಗಲ್ಲ ಅನ್ನೋ ಕಂಡೀಷನ್ ಮೇಲೆ ಮುಂಬೈಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಓ, 2-3 ವರ್ಷ ಪ್ರಮೋಷನ್ ಕೊಡಲ್ವಂತ? ಪರವಾಗಿಲ್ಲ ಬಿಡಿ ಚಿಕ್ಕಪ್ಪ, ಇರೋದ್ರಲ್ಲೇ ಹೇಗೋ ನಡೀತಿದೆ ಅಲ್ವಾ. ಇದಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಮುಂಬೈಗೆ ಹೋಗ್ಬೇಕಾಗತ್ತೆ. ಅದು ನನಗೆ ಬೇಡ ಅಲ್ವಾ. ಹಾಂ, ಅದು ನಿಜನಮ್ಮ. ಹಾಂ ಸರಿ, ನೀನು ಬೇಗ ಮನೆಗೆ ಬಂದ್ಬಿಡು. ಸರಿ. ಹೇ, ಇಳಿ ಕೆಳಗೆ, ಕೆಳಗಿಳಿ. ಅದ್ ಕುತ್ಕೊಳ್ಳೋ ಜಾಗನಾ? ಸುಮ್ನಿರಕ್ಕ, ಅಡ್ಗೆ ಮಾಡೋದನ್ನ ಕಲಿಯಕ್ ಬಂದಿದ್ದೀನಿ. ನೀನು ಮೊದಲು ಚೆನ್ನಾಗಿ ಓದ್ಕೋ. ಅಡ್ಗೆ ಮಾಡೋದಕ್ಕೆ ನಾನು ಅಮ್ಮ ಇದೀವಿ. ಅದಿನ್ನು ಕುದ್ದಿಲ್ಲ ಕಣೆ. ಸೂಪರ್ ಆಗಿ ಹಾಕಿದ್ಯಾ ಮಗಣ್ಣೇನ. ಅದ್ ಸ್ವಲ್ಪ ಕುದಿಯೋವರೆಗೂ ಕಾಯಕ್ಕಾಗಲ್ವಾ ನಿನ್ಗೆ? ಯಾವಾಗ್ಲೂ ಫಾಸ್ಟ್ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ಬೇಕಕ್ಕ, ಅಡ್ವಾನ್ಸ್ಡ್ ಆಗಿರ್ಬೇಕು. ಸರಿಯಾಗಿ ಬೇಯ್ದಿರೋ ಆಹಾರನ ಅಡ್ವಾನ್ಸ್ ಆಗಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ನೀನ್ ಹೀಗ್ ಕಿರಿಕಿರಿ ಮಾಡಕ್ಕೆ ಉಳ್ಕೊಂಡ್ಯಾ? ನೀನ್ ಮುಂಬೈಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ? ನಿನ್ಗೆ ಇಷ್ಟ ಬಂದ ಹಾಗೆ ಇರೋದಕ್ಕಾಗುತ್ತೆ ಅಂತನಾ? ಹೇಗ್ ಬೇಕೋ ಆಗಿರ್ಬೋದು ಅಂತನಾ? ನನ್ನಿಂದ ಅಷ್ಟೊಂದು ಕಷ್ಟ ಆಗ್ತಿದ್ಯಾನೆ ನಿನ್ಗೆ?
ಹಾಗಲ್ಲ ಅಕ್ಕ, ನೀನ್ ಅಲ್ಲಿ ಚೆನ್ನಾಗಿರ್ತೀಯ ಅಂತ ಹೇಳ್ದೆ ಅಷ್ಟೇ. ನಾನು ಇಲ್ಲೇ ಚೆನ್ನಾಗಿದ್ದೀನಿ ಕಣೆ, ನೀನ್ ಬೇಜಾರು ಮಾಡ್ಕೋಬೇಡ. ಏನೇ ಅಮ್ಮು, ಮತ್ತೆ ಅಕ್ಕಂಗೆ ಉಪದೇಶ ಮಾಡ್ತಿದ್ಯಾ? ಓಹೋ, ನೀನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಹಾಗೆ ಇವಳು ಇಲ್ದೇ ಇದ್ದಾಗ ನನ್ ಪರವಾಗಿ ಮಾತಾಡ್ತೀಯ, ಆದ್ರೆ ಇವಳು ಬಂದಾಗ ಇವಳ ಪರವಾನೇ ಮಾತಾಡ್ತೀಯ ಅಲ್ವಾ? ಯಾಕೆ ನಾನು ಅಹಲ್ಯಾಗ ಬೈಲಿಲ್ವಾ? ಅವಳು ಮಾಡಿದ ತಪ್ಪು ಅಂತ ಹೇಳಿಲ್ವಾ? ಅವಳೇನೋ ಬಂದಿರೋ ಪ್ರಮೋಷನ್ ಬೇಡ ಅಂತ ಹೇಳೋದಕ್ಕೆ ಹೋಗಿದ್ಲು, ಆದ್ರೆ ನೀನು ಅವಳಿಗಿರೋ ಕೆಲಸನೂ ಹೋಗತ್ತೆ ಅಂತ ಹೆದರ್ಸ್ದೆ ಅಲ್ವಾ? ಅದ್ ಸರಿನಾ? ಅಮ್ಮ, ಕಂಡೀಷನ್ ಆಕ್ಚುಲಿ ಹಾಗೆ ಇತ್ತು, ಇವಳು ಸರಿಯಾಗೇ ಹೇಳಿದಾಳೆ. ಕೇಳಿಸ್ಕೊಂಡ್ಯಾ? ಅಲ್ಲ ಕಣೆ, ಇದ್ ಕೆಲ್ಸನೂ ಹೋಗಿದ್ದಿದ್ರೆ ನಮ್ ಗತಿ ಏನೇ? ನಾನಂತೂ ನಾಗೇನಹಳ್ಳಿಗೆ ಹೋಗಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಪ್ಪ. ಲೇ ಕೋತಿ, ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಊರಿನ ವಿಷಯ ಮಾತಾಡಬೇಡ ಅಂತ? ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಸಾರಿ ಮಾ. ಹೋಗ್ಲಿ ಬಿಡಮ್ಮ, ಯಾಕೆ ರೇಗ್ತೀಯ? ಊರಿನ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ ಅಂದ ಮಾತ್ರಕ್ಕೆ ಊರಿನ ಘಟನೆ ಎಲ್ಲ ಮರ್ತು ಹೋಗುತ್ತೆ ಅಂತ ಅರ್ಥನಾ? ನೋಡು, ಅವಳ ಮನ್ಸು ಹಾಳು ಮಾಡ್ಬಿಟ್ಟೆ. ಬುದ್ಧಿ ಇಲ್ಲ ಕಣೆ ನಿಂಗೆ, ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಂಗೆ. ಸಾರಿ ಮಾ, ಸಡನ್ ಆಗಿ ಬಾಯಿಗೆ ಬಂದ್ಬಿಡ್ತು. ನೀನೇನು ಟೆನ್ಷನ್ ತಗೊಳ್ಬೇಡ, ಅಕ್ಕನ ಮನ್ಸನ್ನ ನಾನ್ ಸರಿ ಮಾಡ್ತೀನಿ. ಮೇಡಮ್, ಮೇಡಮ್, ಒಬ್ಬಳನ್ನ ಹುಡ್ಕಕ್ಕೆ 3 ವರ್ಷ ಬೇಕೇನ್ರ? ನಾಗೇನಹಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿಲಿದ್ದವಳು ಎಲ್ಲಿಗೆ ಹಾರ್ಕೊಂಡು ಹೋಗ್ತಾಳೆ? ಅದು ಯಾವ ಹುತ್ತದಲ್ಲಿ ಅಡ್ಕೋತಾಳೆ? ಮೇಡಮ್, ನಮ್ಮ ಶಕ್ತಿ ಮೀರಿ ಹುಡುಕ್ತಾ ಇದ್ದೀವಿ. ನಿಮ್ಮ ಶಕ್ತಿ ಸಾಕಾಗ್ತಾ ಇಲ್ಲ. ಮೇಡಮ್, ನಾಗೇನಹಳ್ಳಿ, ಮಳೆನಹಳ್ಳಿ, ಸಿರಿಗೆರೆ, ಭರಮಸಾಗರ, ಮಾಯಾಕುಂಡ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಆದರೆ ಅವ್ರು ಸುಳಿವೇ ಸಿಗ್ತಾ ಇಲ್ಲ ಮೇಡಮ್. ಹಳ್ಳಿ ಹಳ್ಳಿ ಸುತ್ತಿದ್ ಸಾಕು. ಹಿರಿಯೂರು, ದುರ್ಗ, ಹೊಸದುರ್ಗ, ದಾವಣಗೆರೆ, ರಾಣಿಬೆನ್ನೂರು ಎಲ್ಲ ಕಡೆ ಹೋಗಿ ಪ್ರತಿಯೊಂದು ಊರಲ್ಲೂ ಮೂಲೆನೂ ಹುಡುಕಿ ಅವಳ ಫೋಟೋನ ಸ್ಪ್ರೆಡ್ ಮಾಡಿ. ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋ ಹಾಗೆ ಇಲ್ಲ. ನನಗವಳು ಬೇಕು, ನನಗವಳು ಬೇಕೇ ಬೇಕು. ರುದ್ರ ಫೋನ್ ಮಾಡಿದ್ದ, ಅವಳಲ್ಲೂ ಇಲ್ವಂತ ಮೇಡಮ್. ಅಹಲ್ಯ, ಅದು ಎಲ್ಲೇ ಇದೆಯಾ? ಅದು ಎಲ್ಲ ಅಡ್ಕೊಂಡಿದ್ಯಾ? ನೀನು ಪಾತಾಳದಲ್ಲಿದ್ರೂ ಬಿಡೋದಿಲ್ಲ. ಗುಗ್ಗು, ಗುಗ್ಗು, ಗುಗ್ಗು.
ಗುಗ್ಗು. ಕಿವಿ ಕೇಳಿಸುತ್ತೆ ನನಗೆ. ನಾಯ್ಸ್ ಪೊಲ್ಯೂಷನ್ ಮಾಡಬೇಡ. ಕೂಗಿದ್ರೆ ಹಾ ಅನ್ಬೇಕು ಅಥವಾ ಹೂ ಅನ್ಬೇಕು. ಸುಮ್ನೆ ಇದ್ಬಿಟ್ರೆ ಪೊಲ್ಯೂಷನ್ ಏನ್ ಪ್ಯೂರ್ ಆಗಲ್ಲ. ಹಾಲಿಂದ ನಿನ್ನ ಕೂಗ್ತಾನೆ ಇದ್ದೀನಿ ಗೊತ್ತಾ. ಹೆಸರಿಡ್ ಕರೆದ್ರೆ ಹಾನು ಅಂತೀನಿ, ಹೂನು ಅಂತೀನಿ. ಏನ್ ಓದ್ತಿದ್ಯಾ? ಲೀಚ್ ಗೊತ್ತಾ ನಿನ್ಗೆ? ನೋಡಿದ್ಯಾ ಅದನ್ನ? ಜಿಗಣೆ ತಾನೆ, ಅದೇ ಕಚ್ಚಿದ್ರೆ ರಕ್ತ ಇರುತ್ತಲ್ಲ ಅದು. ನಾನು ಪ್ಯೂರ್ ವೆಜ್ಜು, ರಕ್ತ ಗಿಕ್ತ ಹೀರಲ್ಲ. ಹೀರಾ? ಇದಾ ಈ ಬುಕ್ ನಾನು ಓದಿದ್ದೀನಿ. ಅಯ್ಯ ಕೋಳಿಮರಿ, ನೀನು ಯಾವಾಗ ಯಾವ ಕಾದಂಬರಿ ಓದಿದ್ಯಾ? ನಾನು ಓದಿದ್ದು ನೀನು ಕೇಳಿದ್ದು. ನೀನ್ ಓದಿದ್ರೇನು ನಾನು ಓದಿದ್ರೇನು ಎರಡು ಒಂದೇ ತಾನೆ. ಓದೋದಕ್ಕೂ ಕತೆ ಕೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಕತ್ತೆಗೆ ಹಸಿ ಹುಲ್ಲು ಒಂದೇ, ಒಣಗಿರೋ ಹುಲ್ಲು ಒಂದೇ. ಕತ್ತೆನೋ ಅನ್ನು ಜಿಗಣೆನೋ ಅನ್ನು, ಕ್ಷಣಕ್ಕೆ ಒಂದೊಂದ್ ಪ್ರಾಣಿ ಹೆಸರು ಹೋಲಿಸ್ಬೇಡ ನೀನು. ಸಾಕು, ನಾನ್ ನೋಡಕ್ ಅಷ್ಟೊಂದ್ ಕೆಟ್ಟದಾಗಿದ್ದೀನಿ ನಾನು. ಇವ್ನ್ ಕಂಟೆಸ್ಟ್ ಮಾಡಿಸ್ಬೇಕು ಕಣ. ಏಯ್, ಈಗ ಹೋಗ್ತೇ ಇಲ್ವೋ ನೀನು? ಅನಿ, ನೀನು ಓದೋ. ತಗೋ ಓದು. ಕತೆ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಗೊತ್ತಾ? ಹೀರೋನ ಕೊಂದಿರೋದು. ಸಾರಿ 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 ಸಾರಿ. ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದೆ, ಕ್ಯೂರಿಯಾಸಿಟಿನೇ ಹಾಳು ಮಾಡಿದೆ. ಅನಿ, ನಿನ್ನ ಕ್ಯೂರಿಯಾಸಿಟಿ ಏನೋ ಹಾಳಾಯ್ತಪ್ಪ, ಆದರೆ ನನ್ನ ಕ್ಯೂರಿಯಾಸಿಟಿ ಇನ್ನೂ ಹಾಗೇ ಇದೆ. ಅಲ್ಲ ಕಣೋ, ಎಲ್ಲ ವಿಷಯದಲ್ಲೂ ಪರ್ಟಿಕ್ಯುಲರ್ ಆಗಿರೋ ನೀನು ಅಹಲ್ಯ ಪ್ರಮೋಷನ್ ವಿಷಯದಲ್ಲಿ ಮಾತ್ರ ಯಾಕೆ ಅವ್ರು ಮಾತಾಡಿದ್ದೆ ಸರಿ ಅನ್ನೋ ಹಾಗೆ ಬಿಹೇವ್ ಮಾಡಿದೆ? ಇಲ್ವಲ್ಲ, ನಾನು ಆ ರೀತಿ ಇರ್ಲಿಲ್ವಲ್ಲ. ಇದ್ದೆ. ಕಂಪನಿ ರೂಲ್ಸ್ ಬ್ರೇಕ್ ಮಾಡಿದ್ದು ಅವ್ರ ತಪ್ಪು. ಆದರೂ ತಪ್ಪು ಮಾಡಿದವ್ರ ಜೊತೆ ಮಾತಾಡೋ ಹಾಗಿರ್ಲಿಲ್ಲ ನೀನು ಮಾತಾಡಿದ ರೀತಿ. ನಾನು ಯಾಕಾಗಿ ಮಾತಾಡಿದೆ ಅಂತ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಅಣ್ಣ. ನೀನು ಅವ್ರ ಮಾತನ್ನ ಕೇಳಿ ತುಂಬಾನೇ ಇಂಪ್ರೆಸ್ ಆದೆ ಅನ್ಸುತ್ತೆ ಅಲ್ವಾ? ನಾನು ಇಂಪ್ರೆಸ್ ಆದೆ ಅಂತ ಹೇಳಿಲ್ವಲ್ಲ. ನನಗ್ಯಾಕೋ ನೀನು ಇಂಪ್ರೆಸ್ ಆದಂಗೆ ಕಾಣಿಸ್ತು ಕಣ. Hey, hey you, stop! ಸಾರಿ ಅಕ್ಕ, ನಾನು ಬೇಕು ಅಂತ ಮಾಡಲಿಲ್ಲ, ಸಡನ್ ಆಗಿ ಬಾಯಿಗೆ ಬಂದ್ಬಿಡ್ತು. ಸಾರಿ ಕಣೆ. ನಾನು ಅದನ್ನ ಅಡುಗೆ ಮನೆಯಲ್ಲೇ ಬಿಟ್ಬಿಟ್ಟೆ. ನೀನು ಯಾಕೆ ಇಲ್ಲಿವರೆಗೂ ತಗೊಂಡು ಬಂದಿದ್ಯಾ? ಬಿಟ್ಬಿಡು. ಸಾರಿ ಕಣೆ ಅಕ್ಕ, ಹಳ್ಳಿ ಬಗ್ಗೆ ಮರ್ತ್ಬಿಡು ಅಂತ ನಾವೇ ನನಗೆ ಫೋರ್ಸ್ ಮಾಡ್ತೀವಿ. ಕೊನೆಗೆ ಯಾವುದೋ ವಿಷಯಕ್ಕೆ ನೀನು ಮಾತಾಡದೆ ಹೋದ್ರು ನಾವೇ ಮಾತಾಡಿ ನಿನಗೆ ಹಳೇದೆಲ್ಲ ನೆನಪಿಸ್ಬಿಡ್ತೀವಿ. ಸಾರಿ. ನೋಡು ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ?
ಬೇಡ ಅಂದಿದ ತಕ್ಷಣ ಬಿಟ್ಬಿಟ್ರೆ ಆ ವಿಷಯ ಅಲ್ಲಿಗೆ ಮುಗ್ದೋಗುತ್ತೆ. ಮತ್ತೆ ಕಂಟಿನ್ಯೂ ಮಾಡ್ತಿದ್ಯಾ? ಯಾಕಂದ್ರೆ ನೀನ್ ನೊಂದ್ಕೊಂಡಿರೋದ್ ಕಾಣಿಸ್ತಿದ್ಯಲ್ಲ. ಇಲ್ಲಿ ನೋಡು, ನನ್ನ ಕಣ್ಣಲ್ಲಿ ನೋಡು, ನನ್ನ ಮುಖದಲ್ಲಿ ನೋಡು. ನಿಂಗೆಲ್ಲಾದ್ರೂ ನೋವು ಕಾಣಿಸ್ತಿದ್ಯಾ? ಇಲ್ಲಿ ನಾವು ಕಾಣಿಸ್ದೇ ಇದ್ರು ಒಳಗಡೆ ನಾವು ಇದ್ದೇ ಇರುತ್ತಲ್ವಾ. ಪರವಾಗಿಲ್ವೇ, ತುಂಬಾ ಸೀರಿಯಸ್ ಆಗಿ ಮಾತಾಡೋದನ್ನೆಲ್ಲ ಕಲ್ತ್ಬಿಟ್ಟಿದ್ಯಾ? ನನ್ನ ತಂಗಿ ಇನ್ನೂ ಚಿಕ್ಕವಳು, ನೀನ್ ಈ ತರ ಎಲ್ಲ ಸೀರಿಯಸ್ ಆಗಿ ಮಾತಾಡಬಾರ್ದು. ನೋಡಮ್ಮ, ನೀನು ಅಮ್ಮ ಹಳ್ಳಿ ವಿಷಯನ ಮರ್ತ್ಬಿಡು ಅಂದಿದ ತಕ್ಷಣ ಅದನ್ನ ಮರೆಯೋದಕ್ಕಾಗಲ್ಲ. ಹಾಗಂತ ನೀವ್ ನೆನ್ಪಿಸ್ದಾಗ ಮಾತ್ರ ಅದ್ ನನಗೆ ನೆನಪಾಗಿ ನೋವು ಕೊಡುತ್ತೆ ಅಂತನೂ ಅಲ್ಲ. ಅದು ಇದ್ದಿದ್ದೆ, ನೆನ್ಸ್ಕೊಂಡಾಗ ನೋವಾಗುತ್ತೆ, ಆಮೇಲೆ ಹೊರಟು ಹೋಗುತ್ತೆ. ಅದನ್ನ ಕಂಟಿನ್ಯೂ ಮಾಡಿದ್ರೆ ತಾನೆ ಅದು ನೋವು ಕೊಡೋದು. ಈಗ ಅದನ್ನೆಲ್ಲ ಬಿಟ್ಟು ಎಕ್ಸಾಮ್ಸ್ ಹತ್ರ ಬರ್ತಿದೆ, ಓದ್ಕೋ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ? ಇಷ್ಟೊತ್ತಿಗಾಗ್ಲೇ ನೀನ್ ರಿವಿಷನ್ ಸ್ಟಾರ್ಟ್ ಮಾಡ್ಬೇಕಿತ್ತು. ಕುತ್ಕೊಂಡು ಓದ್ಕೋ. ಕ್ಷಮಿಸಿದ್ಯಾ ತಾನೆ? ಏ ನೋ 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 ನೋ, ಬೆಡ್ ಮೇಲೆ ಕುತ್ಕೊಂಡು ಓದಿದ್ರೆ ನಿದ್ದೆ ಬರುತ್ತೆ. ಎಲ್ಲಿ ಎದ್ದೇಳು ಬಾಯ್. ಸಿಚುವೇಶನ್ ತಮಾಷೆ ಆಗಿರ್ಲಿ, ಸೀರಿಯಸ್ ಆಗಿರ್ಲಿ ಅಥವಾ ಹೇಗೆ ಇದ್ರು ನೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತ್ರ ಮಿಸ್ ಆಗಲ್ಲ ಅಲ್ವಾ? ಬ್ಲಡಿ ರಾಸ್ಕಲ್, ನಾನು ಅಣ್ಣನ ಕೊಲ್ಲೋದಕ್ಕೆ ಬಂದಿದ್ಯಾ? ಸಿಗು ನನ್ನ ಕೈಗೆ ನೀನು. ಏಯ್ ನಿಂತ್ಕೊಳ್ಳೋ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೇ ಮೀರಾ, ಬೇಡ ಅಂತ ಹೇಳ್ದೆ ಅಲ್ವಾ? ಮೇಲೆ ಜೋರ ಗಾಳಿ ಬೀಸ್ತಾ ಇತ್ತು. ಗಾಳಿ ವಿಂಡೋಗ್ ಬಡಿದ್ರೆ ಇಷ್ಟೊಂದು ಜೋರಾಗಿ ಸೌಂಡ್ ಬರುತ್ತಾ ಸಾಕು? ಏಯ್ ಕೋಳಿ ಮರಿ, ಗಾಳಿಗೆ ಗಿಡ ಮರನೇ ಬೀಳುತ್ತಂತೆ, ಇನ್ ವಿಂಡೋ ಸೌಂಡ್ ಬರಲ್ವಾ? ನಮ್ಮೂರಲ್ಲಿ ಕ್ವಾರಿಲ್ ಕಲ್ಲೊಡೆಯಕ್ಕೆ ಪಟಾಕಿ ಸಿಡಿಸ್ತಾರೆ, ಆ ರೀತಿ ಢಮ್ ಅಂತ ಶಬ್ದ ಬಂತು. ಹಾ, ನಂಗಂತೂ ಮೂವಿಲ್ ಗನ್ ಫೈರ್ ಮಾಡ್ತಾರಲ್ಲ ಡಮಾರ್ ಅಂತ, ಆ ತರ ಶಬ್ದ ಕೇಳ್ತು. ಅಲ್ವಾ ಅಲ್ವಾ? ನಮ್ಮ ಹಳ್ಳಿಲಿ ತೋಟಕ್ಕೆ ಮಂಗಗಳು ಉಗ್ದಾಗ ಮಂಗಗಳು ನೋಡ್ಸೋದಕ್ಕೆ ಗಾಳಿಲಿ ಹಂಗೆ ಗುಂಡಾರ್ಸೋದು. ಏಯ್ ಪ್ರಣಾಮ್, ಇನ್ಮೇಲೆ ನೀನು ಮೀರಾ ಜೊತೆ ಸೇರ್ಕೊಂಡು ಸಿನಿಮಾ ನೋಡೋದನ್ನ ಕಡಿಮೆ ಮಾಡು. ಸುಂದ್ರ, ನೀನು ಅಷ್ಟೇ, ಹಳ್ಳಿಗೆ ಹೋಗ್ಬೇಡ. ಅರೆ ಇದೇನೋ ಈ ತರ ಮಾತಾಡ್ತಿದ್ಯಾ? ಶಬ್ದ ಹೇಗ್ ಬಂತು ಅಂತ ಅವ್ರು ಹೇಳ್ತಿದ್ರೆ ನನಗ್ ಸಿನಿಮಾ ನೋಡ್ಬೇಡ ಅಂತ ಹೇಳ್ತಿದ್ಯಾ, ಅವ್ರಿಗೆ ಹಳ್ಳಿಗೆ ಹೋಗ್ಬೇಡ ಅಂತ ಹೇಳ್ತಿದ್ಯಾ. ಏನೋ ಮಿಸ್ ಹೊಡಿತಿದೆ. ಸಾಕು, ಏನ್ ಮುಚ್ಚಿಡ್ತಿದ್ಯಾ? ಏಯ್ ಕೋಳಿ ಮರಿ, ನೀನ್ ಜೇಮ್ಸ್ ಬಾಂಡ್ ಬುದ್ಧಿನ ಎಲ್ಲರೂ ಹತ್ರ ತೋರ್ಸಕ್ ಬರಬೇಡ. ನಾಳೆ ಎಕ್ಸಾಮ್ ಇದೆ ತಾನೆ, ಹೋಗಿ ಓದ್ಕೋ ಹೋಗು. ನಾನು ಓದ್ಕೊಳ್ದೇ ಇದ್ರು ಎಕ್ಸಾಮ್ ಅಲ್ಲಿ 98% ತೆಗಿತೀನಿ. ಇನ್ನೂ 2% ಇದೆ ತಾನೆ, ಓದಿದ್ರೆ ಅದು ಬರುತ್ತೆ. ಹೋಗು ಓದ್ಕೋ. ಮೇಲೆ ಗಾಜು ಹೊಡಿತು ಅಂದ್ರಲ್ಲ, ನಾನು ಕ್ಲೀನ್ ಮಾಡ್ತೀನಿ. ಏಯ್ ಸುಂದ್ರ, ಈಗ ಬೇಡ ಕಣೋ, ಕತ್ಲಲ್ಲಿ ಕೈಗೆ ಗ್ಲಾಸ್ ಚುಚ್ಕೊಂಡ್ರೆ ಕಷ್ಟ. ಬೆಳಗ್ಗೆ ಕ್ಲೀನ್ ಮಾಡು. ಹೋಗು. ಸರಿ ಅಣ್ಣ. ಹಾಂ ಅಮ್ಮ, ನೀವು ಮಲ್ಕೊ. ಮೀರಾ,
ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಕಾ? ಆಯ್ತು, ರೂಮಿಗೆ ಹೋಗ್ತೀನಿ, ಬೈಬೇಡ. ಯಾರದು? ತಪ್ಪಿಸ್ಕೊಂಡ್ಬಿಟ್ಟ. ಸಿಕ್ಕಿದ್ರೆ ಅವ್ನು ತಿಥಿ ಮಾಡ್ತಾ ಇದ್ದೆ. ಮನಿ, ಅಣ್ಣ, ನಿನಗೇನು ಆಗಿಲ್ಲ ತಾನೆ? ತೀರಾ ಹತ್ರದಿಂದನೇ ಬುಲೆಟ್ ಫೈರ್ ಆಯ್ತು. ಏನೂ ಆಗಿಲ್ಲ ತಾನೆ? ಮನಿ, ನನಗೇನು ಆಗಿಲ್ಲ ಕಣೋ, ಗಾಬರಿ ಆಗ್ಬೇಡ. ಅವ್ನು ಯಾರು ಅಂತ ಗೊತ್ತಾಯ್ತಾ? ಅವ್ನು ಸಿಕ್ಕದ್ನಾ? ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಅವ್ನು ಯಾರು ಅಂತ ಕಂಡಿಡಿಬೋದಣ್ಣ. ನನ್ನ ಹತ್ರ ಸಾಕ್ಷಿ ಇದೆ. ಸರಿ, ಇದನ್ನ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಅವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರು ನನ್ನ ಕೈಗೆ ಸಿಗ್ಬೇಕಾಗಿತ್ತಣ್ಣ. ಛೇ, ಯಾಕೋ? ಏನಿಲ್ಲ ಅಣ್ಣ, ನಿನ್ಗೇನು ಆಗ್ಬಾರ್ದು. ನಿನ್ನಂತ ದೇವ್ರಂತ ಮನುಷ್ಯನ ಕೊಲ್ಲೋ ಮನ್ಸು ಅದು ಯಾರ್ಗಣ ಬರುತ್ತೆ? ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಲ್ಬೇಡ. ಕಾಮ್ ಡೌನ್. ಅಕ್ಕ, ಈ ಕಿಟ್ಕಿ ನಿಂಗೇನ್ ಮಾಡಿತ್ತು? ಯಾಕದ್ರ ಮೇಲೆ ಅಷ್ಟು ಕೋಪ ತೋರಿಸ್ತಿದ್ಯಾ? ಏಯ್, ನಿಂಗೇನಾಯ್ತು? ನೀನ್ಯಾಕೋ ನನ್ ಮೇಲೆ ಹೀಗೆ ಎಗರಾಡ್ತಿದ್ಯಾ? ನಂಗೆ ಗೇಮ್ ಫೋಕಸ್ ಮಾಡಕ್ ಆಗ್ತಿಲ್ಲ. ಅಪ್ಪಣ್ಣ, ಆಡ್ತಿರೋದು ಮೊಬೈಲ್ ಗೇಮು, ಫೋಕಸ್ ಬೇರೆ ಕೇಡು. ನಾನಿಲ್ಲೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಇವನಿಗೋ ಗೇಮ್ ಹುಚ್ಚು. ಅದ್ಯಾವ್ ಸೀರಿಯಸ್ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯೋ? ಏನ್ ಥರ್ಡ್ ವರ್ಲ್ಡ್ ವಾರ್ ಶುರು ಆಗುತ್ತಾ? ಅಬ್ಬಾ, ನೀನ್ ಹೀಗೆ ಮಾಡು, ನನ್ನ ಅಮ್ಮನ ಕಡೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಅಮ್ಮನ್ ಬಗ್ಗೆ ಹೆದರಿಕೆ ತೋರಿಸ್ತೀನೋ ಕಪೀಶ? ಸ್ವಲ್ಪ ಅಣ್ಣನ್ ಬಗ್ಗೆನೂ ಕೇರ್ ಮಾಡು. ನಂಗೇನೋ ಸಾಕೇತ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅಲ್ಲ, ಗಾಳಿ ಎಷ್ಟೇ ಜೋರಾಗಿ ಬಡಿಲಿ, ಕಿಟಕಿ ಬಾಗ್ಲು ನಾವ್ ಅವಾಗ ಕೇಳಿದ್ವಲ್ಲ ಅಷ್ಟು ಜೋರಾಗಿ ಸೌಂಡ್ ಮಾಡುತ್ತಾ? ಈಗ ನನ್ನನ್ನೇ ನೋಡು, 50 ಸರಿ ಕಿಟಕಿ ಬಾಗ್ಲನ್ನ ಹಾಕಿ ತೆಗ್ದು ಮಾಡ್ತಿದ್ದೀನಿ. ಅವಾಗ ಬಂತಲ್ಲ ಆ ತರ ಶಬ್ದ ಏನಾದ್ರೂ ಬಂತ? ಕಿಟಕಿ ಗ್ಲಾಸ್ ಏನಾದ್ರೂ ಹೊಡಿತಾ? ಆದ್ರೆ ಅಲ್ಲಿ ಒಂದ್ಸರಿ ಗಾಳಿ ಬೀಸಿದ್ದಕ್ಕೆ ಕಿಟಕಿ ಗ್ಲಾಸ್ ಹೊಡೆದೋಯ್ತಂತೆ. ಅದ್ ಹೇಗೋ ಆಗುತ್ತೆ? ನಾನ್ ಬೆಟ್ಟು ಮಾಡ್ತೀನಿ, ಸಾಕೇತ್ ಸುಳ್ಳು ಹೇಳ್ತಿದ್ದಾನೆ. ಅಣ್ಣ ಯಾಕೆ ಸುಳ್ಳು ಹೇಳ್ತಾನೆ? ಕಮಾನ್, ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಹೋಯ್ತು ಆಟ, ಶುರುವಾಯ್ತಾ ಈ ಬೆರಳ್ ಕುಮಾರನ್ ಭವಿಷ್ಯ. ಅಣ್ಣ ಯಾಕೆ ಸುಳ್ಳು ಹೇಳ್ತಾನಂತ ಮೊದ್ಲೇಳು. ಇನ್ವೆಸ್ಟಿಗೇಟ್ ಮಾಡ್ಬೇಕು ಕಣೋ. ಇನ್ವೆಸ್ಟಿಗೇಟ್ ಬೇರೆ ಮಾಡ್ಬೇಕಾ? ಕಣೋ, ಪ್ರಣಮ್, ನಾವ್ ಎಷ್ಟೊಂದ್ ಮೂವೀಸ್ ನೋಡಿದೀವಿ, ಅದ್ರಲ್ಲಿ ಏನು ಸುಳ್ಳು ಹೇಳ್ತಿದ್ದಾನೆ ಅಂತ ಅಂದ್ರೆ ಏನೋ ಒಂದ್ ಸೀರಿಯಸ್ ಮ್ಯಾಟರ್ ಆಗ್ತಿರ್ಬೇಕು ಅಂತ ತಾನೆ. ಏನೋ ಮಾಡ್ತಿದ್ಯಾ ಪ್ರಣಮ್? ನೀನೇ ನೋಡು, ನನ್ ಕಿಟಕಿ ಬಾಗಿಲನ್ನ ಎಷ್ಟು ಸರಿ ಹಾಕಿ ತೆಗ್ದು ಮಾಡ್ದೆ. ಗ್ಲಾಸ್ ಏನಾದ್ರೂ ಹೊಡಿತಾ? ಅರೆ ಸಾಕು ಪ್ರಣಮ್. ಆಮೇಲೆ ಬಾ, ಮೀರಕ್ಕ ನನ್ ಸ್ಕೂಲ್ ಪ್ರಾಜೆಕ್ಟ್ ಮಾಡ್ಕೊಡು ಅಂತ. ಮಾಡ್ಕೊಡ್ತೀನ, ಕೇಳು. ಏನಂದ?
100% ಶ್ಯೂರ್. ಸಾಕೇತ್ ಏನೋ ಮುಚ್ಚಿಡ್ತಾ ಇದ್ದಾನೆ. ಅಕ್ಕ ಬೇಗ ಬಾ, ಊಟ ಮಾಡೋಣ, ಹೊಟ್ಟೆ ಹಸಿತಿದೆ. ಇರೇ, ಚಿಕ್ಕಪ್ಪನೂ ಬರ್ಲಿ, ಒಟ್ಟಿಗೆ ಊಟ ಮಾಡೋಣ. ಚಿಕ್ಕಪ್ಪನ್ ಕಾಯ್ತಾ ಕೂತ್ಕೊಳ್ಬೇಕಾ? ದಿನ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಾ ಇದ್ರು, ಇವತ್ ಯಾಕೋ ಲೇಟ್ ಆಯ್ತಲ್ಲ. ಇವತ್ ಚಿಕ್ಕಪ್ಪ ಮನೆಗ್ ಬರೋ ಡೌಟು. ಅಮ್ಮ ನೀವ್ ಯಾವ ಕೆಲ್ಸನೂ ಉಳಿಸ್ಕೊಳಲ್ಲ, ಜಗಳ ಮಾಡಿ ಎಲ್ಲ ಹಾಳ್ ಮಾಡ್ಕೊಳ್ತೀರಾ ಅಂತ ಬೈದ್ರು. ಅದಕ್ಕೆ ಚಿಕ್ಕಪ್ಪ ಇವತ್ ಕೆಲ್ಸ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಕೆಲ್ಸ ಸಿಗೋ ತನಕ ಅವ್ರ ಮನೆಗ್ ಬರಲ್ಲ ಅನ್ಸುತ್ತೆ. ಅಮ್ಮ, ನಾನ್ ನಿನ್ಗೆ ಎಷ್ಟ್ ಸಲ ಹೇಳಿದೀನಿ, ಚಿಕ್ಕಪ್ಪ ದುಡಿಯಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೈಬೇಡ ಅಂತ. ನೀನೇನೋ ಹೇಳ್ತೀಯ ಕಣೆ. ದುಡಿಯೋರೊಬ್ರು ತಿನ್ನೋರು 4 ಜನ ಅಂದರೆ ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಂಗಳೂರಲ್ಲಿ ಬದುಕೋದಂದ್ರೆ ಸುಲಭನಾ? ಅಮ್ಮ, ಈಗ ನಮ್ಗೇನು ತೊಂದರೆ ಆಗಿದೆ? ಪ್ಲೀಸ್ ಅಮ್ಮ, ನೀನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ತಿನ್ಕೊಂಡು ಅಲಿತಿದ್ಯಾ ಅಂತ ಯಾರಿಗಾದ್ರೂ ಚುಚ್ಚು ಮಾತಾಡಿದ್ರೆ ಮನ್ಸಿಗೆ ತುಂಬ ಹಿಂಸೆ ಆಗತ್ತೆ. ಚಿಕ್ಕಪ್ಪ ಹಣಕಾಸಿನ ಸಹಾಯ ಮಾಡದೇ ಇರ್ಬೋದು, ಆದರೆ ಅವ್ರ ಮನೇಲಿರೋದ್ರಿಂದ ಏನೋ ಒಂಥರ ಧೈರ್ಯ ಇರತ್ತಮ್ಮ. ಗಂಡು ದಿಕ್ಕಿಲ್ದಿರೋ ಈ ಮನೆಗೆ ಅವ್ರು ಗಂಡು ಮಗನಾಗಿರ್ತಾರೆ ಅನ್ಕೊಂಡಿದ್ದೆ, ಆದರೆ ಈ ಮನೆಗೆ ಗಂಡು ಮಗನಾಗಿರೋದು ನೀನು. ಅಮ್ಮ ಪ್ಲೀಸ್. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ, ಯಾರನ್ನು ಸುಮ್ಮನೆ ಬಿಡಲ್ಲ. ಕೆಲಸ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಸದಾಯಿಸ್ತಾರೆ. ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ಯಾರು ನಂಬಲ್ಲ. ನಾನು ಬದಲಾಗಿದ್ದೀನಿ. ಇದೇ ಅಲ್ವಾ ನೀನು ಹೇಳಿದ ಧೈರ್ಯ? ಚಿಕ್ಕಪ್ಪ, ನೀವೀಗ ಒಳಗಡೆ ಬನ್ನಿ. ಬನ್ನಿ ಚಿಕ್ಕಪ್ಪ. ನಾನು ದುಡಿತೀನಿ ಹಾಲ್ಯ, ದುಡಿತೀನಿ. ಮನೇಲಿ ಯಾರಿಗೂ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಹಂಗ್ ದುಡಿತೀನಿ, ದುಡಿತೀನಿ. ಸರಿ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಚಿಕ್ಕಪ್ಪ. ನೀವು ಒಳಗಡೆ ಬನ್ನಿ. ಬನ್ನಿ ಚಿಕ್ಕಪ್ಪ. ದುಡಿತಾರೆ. ಮಕ್ಕಳ ಏಳಿಗೆಗೆ ಆಗದಿದ್ದವರು ದುಡ್ದು ನಮ್ಮನ್ನು ಸಾಕ್ತಾರೆ. ಅಮ್ಮ, ಅಕ್ಕ ಚಿಕ್ಕಪ್ಪಂಗ್ ಬುದ್ಧಿ ಮಾತು ಹೇಳಿ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ. ನನಗಷ್ಟೊತ್ತು ತಡ್ಕೊಳಕ್ ಆಗಲ್ಲ, ಹೊಟ್ಟೆ ತಾಳ ಆಗ್ತಿದೆ. ಪ್ಲೀಸ್ ಬಡ್ಸು. ಒಬ್ಬೊಬ್ರು ಒಂದೊಂದ್ ಥರ ಆಡ್ತೀರ ಕಣೆ. ತಿನ್ನು. ತಪ್ಪಿಸ್ಕೊಂಡ್ಬಿಟ್ಟ, ಆದರೆ ಅವನು ಯಾರು ಅಂತ ಕಂಡುಹಿಡಿಬೋದಣ್ಣ. ನನ್ನ ಹತ್ರ ಸಾಕ್ಷಿ ಇದೆ. ಅಯ್ಯೋ, ನನಗಿದ್ಯಾಕೆ? ಇದನ್ನ ನಾನು ನನ್ನ ಸಂತೋಷಕ್ಕೆ ಕೊಡ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್.
ಇಟ್ಸ್ ಇಂಪಾಸಿಬಲ್. ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಣ್ಣ, ಕಮಿಷನರ್ ಹತ್ರ ಮಾತಾಡ್ದ? ಯಾಕಣ್ಣ ಒಂಥರ ಇದೆಯಾ? ಏನಾಯ್ತು? ನಥಿಂಗ್, ಏನಿಲ್ಲ ಕಣೋ. ಅದು ಇವತ್ತು ಕಮಿಷನರ್ ಹತ್ರ ಮಾತಾಡೋಕ್ಕಾಗಲಿಲ್ಲ, ನಾಳೆ ಮಾತಾಡ್ತೀನಿ. ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತಲೂ ಹೇಳ್ತೀನಿ. ಆರ್ ಯು ಹ್ಯಾಪಿ ನಾವು? ಅಣ್ಣ, 24 hours ನೀನು ಬೆನ್ನಿಂದನೇ ಇರಬೇಕು ಅಂತ ಮನ್ಸಾಗಿದೆ. ಆ ವ್ಯಕ್ತಿ ಯಾರು, ಅವ್ನಿಗೆ ಯಾಕೆ ನಿನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತ ನನಗೆ ಗೊತ್ತಾಗಬೇಕು. ಅವನು ಆದಷ್ಟು ಬೇಗ ಅರೆಸ್ಟ್ ಆಗಬೇಕು, ಆವಾಗಲೇ ನನಗೆ ಸಮಾಧಾನ. ನೀ ಯಾಕೋ ಟೆನ್ಷನ್ ಮಾಡ್ಕೋತೀಯ? ಸಿಗ್ತಾನೆ, ಪೊಲೀಸರು ಹುಡುಕ್ತಾ ಇದ್ದಾರೆ. ಅಣ್ಣ, ಐ ಥಿಂಕ್ ಈಸ್ ಕ್ಲೆವರ್. ತುಂಬ ದಿನದಿಂದ ಅವನು ನಿನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ನಿನ್ನ ಕೈಗೂ ಸಿಗದೆ ತಾನು ಯಾರು ಅಂತ ಪೊಲೀಸ್ ಅವ್ರಿಗೆ ಒಂದು ಸುಳಿವು ಕೊಡದೆ ತಲೆಮರೆಸ್ಕೊಂಡಿದ್ದಾನೆ ಅಂತಂದರೆ ಈಸ್ ವೆರಿ ಕ್ಲೆವರ್. ಅನಿ, ಟೆನ್ಷನ್ ಮಾಡ್ಕೋಬೇಡ. ಅವನು ಇಂಥವನು ಅಂತ ಮುಖ ಪರಿಚಯ ಇದ್ದಿದ್ರೆ ಪೊಲೀಸರಿಗೆ ಹೇಳಿ ಅವನ್ನ ಅರೆಸ್ಟ್ ಮಾಡಿಸ್ಬೋದಿತ್ತು. ನಮ್ಗೆ ಯಾರ ಮೇಲಾದರೂ ಅನುಮಾನ ಇದ್ದಿದ್ರೆ ಹೇಳ್ಕೊಬೋದಿತ್ತು. ನನಗೂ ಇದು ಆಶ್ಚರ್ಯ. ಅವನು ಯಾವ ಟೈಮಲ್ಲಿ ಬರ್ತಾನೆ, ಯಾಕೆ ಬರ್ತಾನೆ, ಹೇಗೆ ಬರ್ತಾನೆ ಒಂದು ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ. ನೀನೇನು ಚಿಂತೆ ಮಾಡಬೇಡ, ಹೋಗಿ ಮಾಡ್ಕೊ. ಸರಿ ಅಣ್ಣ. ಅನಿ, ಒಂದು ನಿಮಿಷ. ಅಣ್ಣ, ಅರ್ಧ ಗಂಟೆಗೂ ಬಂದು ನಾನು ಸೇಫ್ ಆಗಿದ್ದೀನೋ ಇಲ್ವೋ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಅಣ್ಣ. ಗುಡ್ ನೈಟ್. ಗುಡ್ ನೈಟ್. ಇದೇನೇ ಇದು? ಈಗ ಈರುಳ್ಳಿ ಹೆಚ್ಚೋದು ಮತ್ತಿನ ಹೆಂಗೆ ಹೆಚ್ಚುತ್ತಾರಮ್ಮ? ಒಂದ್ ಹೆಚ್ಚಿದಾಗೆ ಕಣ್ಣಲ್ಲಿ ದಳ ದಳ ಅಂತ ನೀರ್ ಬರುತ್ತೆ. ಕಣ್ಣೂರಿ ಇಟ್ಕೊಂಡು ಹೆಚ್ಚಕ್ಕಾಗುತ್ತಾ? ಆಯ್ತು, ನೀನು ಮನೆ ಕೆಲ್ಸ ಕಲ್ತಂಗಾಯ್ತು. ಯಾವ ಕೆಲ್ಸನೂ ಬರಲ್ಲ, ಮಗಳಿಗೆ ಏನ್ ಕಲ್ಸಿದ್ಯಾ ಅಂತ ಜನ ನನಗ್ ಹೋಗಿತಾರೆ. ನಿನಗೆ ಯಾಕೆ ಬೈತಾರ? ಇನ್ನೇನೆ, ತರಕಾರಿ ಹೆಚ್ಚಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ಬೈದೆ ಇನ್ನೇನ್ ಮಾಡ್ತಾರೆ? ನಾನ್ ನಿನ್ ವಯಸ್ಸಲ್ಲಿ ಇದ್ದಾಗ 20 ಜನಕ್ಕೆ ಅಡ್ಗೆ ಮಾಡಿ ಹಾಕ್ತಾ ಇದ್ದೆ, ಗೊತ್ತಾ? ಅಮ್ಮ ನಡಿ ನೀನ್ ಆಚೆ. ಯಾಕೆ ಅಮ್ಮ ನೀನ್ ಆಚೆ ಹೋಗಮ್ಮ, ಇವತ್ತು ನಾನ್ ಅಡ್ಗೆ ಮಾಡ್ತೀನಿ. ನೀ ಮಾಡೋ ಅಡುಗೆನ ಯಾರೇ ತಿಂತಾರೆ? ನೀನ್ ಎಕ್ಸ್ಪೆರಿಮೆಂಟ್ನ ನಮ್ಮ ಮೇಲೆ ಮಾಡ್ಬೇಡ. ಮೊದಲು ನೀನ್ ತಿನ್ನು, ಆರೋಗ್ಯವಾಗಿದ್ರೆ ಆಮೇಲೆ ಯೋಚನೆ ಮಾಡ್ತೀವಿ. ಏನ್ ಕಿಂಡಲ್ಲ? ಇಲ್ಲ, ಬುದ್ಧಿವಾದ ಹೇಳ್ತಾ ಇದ್ದೀನಿ. ಹುಡುಗಿ ಆದವಳು ಮನೆ ಕೆಲಸ, ಅಡುಗೆ ಮನೆ ಕೆಲಸ ಕಲಿಯೋದು ಬಿಟ್ಟು ಮರ್ಕೋತಿ ಆಡೋದು, ಗಲ್ಲಿ ಕ್ರಿಕೆಟ್ ಆಡೋದು, ಗಾಳಿಪಟ ಆರ್ಸೋಕ್ಕೆ ಟೆರೆಸ್ ಮೇಲೆ ಹೊತ್ತೋದು, ಬ್ಯಾಕ್ ಟು ಬ್ಯಾಕ್ ಅರ್ಥ ಇಲ್ದಿರೋ ಸಿನಿಮಾ ನೋಡೋದು. ಏಯ್, ನೀನ್ ಯಾವ್ದ್ರ ಬಗ್ಗೆ ಬೇಕಾದ್ರೂ ಅನ್ನೋ, ಆದ್ರೆ ಸಿನಿಮಾ ಬಗ್ಗೆ ಬೈಬೇಡ. ಇವತ್ ನಾನ್ ಹೀಗಿರೋದಕ್ಕೆ ಸಿನಿಮಾನೇ ಕಾರಣ. ಅದಕ್ಕೆ ಅದನ್ನೇ ಬೈದಿದ್ರು. ಅಮ್ಮ ನೋಡಮ್ಮ, ಇವನನ್ನ ಹೇಗ್ ಮಾತಾಡ್ತಾನೆ ಅಂತ. ಇವನನ್ನ ಓವರ್ ಸ್ಮಾರ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪಣ್ಣ, ನನ್ನನ್ ಕೇಳಿದ್ಯಲ್ಲ, ನಿನಗ ಅಡ್ಗೆ ಕೆಲಸ ಮಾಡೋದಕ್ ಬರುತ್ತಾ, ಇಲ್ಲ ಕಾಂಪೌಂಡ್ ಹಾರೋದಕ್ ಬರುತ್ತಾ, ಅಥವಾ ಮರ ಕೋಟಿ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನಾನು. ಮಾತಾಡ್ಬೇಡ, ಮಾತಾಡು ಅಂತ ನಾನು ಏನಾದ್ರು ವಿಳ್ಳೆದೆಲ್ಲ ಕೊಟ್ಟು ಕರ್ದಿದ್ನಾ? ಓ ಗಾಡ್. ಮಾ, ನೀವು ಬೇಗ ರೆಡಿಯಾಗಿ ಓಡೋಣ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಮೊದಲು ಹೇಳ್ಕೊಡ್ಬೇಕು ಇವಳಿಗೆ.
ಈರುಳ್ಳಿನ ನೀಟಾಗಿ ಒಂದ್ ಕಡೆ ಎತ್ತಿಡು. ಮತ್ತೆ ತುಂಬ ಅಪರೂಪಕ್ಕೆ ಫೋನ್ ಮಾಡಿದ್ದೀರಾ? ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆ್ಯಸ್ ಯೂಶುವಲ್, ಫಿಟ್ ಆ್ಯಂಡ್ ಫೈನ್. ಮತ್ತೆ ಇವೆಂಟ್ಗೆ ಇನ್ವೈಟ್ ಮಾಡಿದರೆ ಬರಲೇ ಇಲ್ಲ ನೀವು? ಅವತ್ತು ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಬ್ಯುಸಿ ಆಗಿಬಿಟ್ಟೆ. ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರಾಗಿಲ್ಲ ಅಂತ ಸುಳ್ಳು ಹೇಳಲ್ಲ, ಬೇಜಾರಾಯಿತು. ಬಟ್ ನೀವು ಬಂದಿದ್ರೆ ತುಂಬ ಖುಷಿ ಆಗ್ತಿತ್ತು. ಇನ್ನು ಮುಂದೆ ಹೋಗೋದು ಬರೋದು ಇದ್ದೇ ಇರುತ್ತೆ. ನಮ್ಮ ಕಂಪ್ನಿ ಆ್ಯಡ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು. ಫೈನಲಿ ನಮ್ಮ ಕಡೆ ನೋಡಿದ್ರಲ್ಲ. ಆದರೆ ನಿಮ್ಮ ಕಂಪ್ನಿ ಥಾಟ್ಸು, ಆ್ಯಡ್ ಮೇಕಿಂಗು ಎಲ್ಲ ಅದ್ಭುತವಾಗಿರುತ್ತೆ. ಅದಕ್ಕೆ ನಿಮ್ಮನ್ನೇ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫ್ರೀ ಮಾಡಿಕೊಂಡು ಆಫೀಸ್ ಕಡೆ ಬನ್ನಿ, ಎಲ್ಲ ಡೀಟೇಲಾಗಿ ಮಾತಾಡೋಣ. ಶೋರ್, ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಬಿಡಿ. ಸರಿ, ನಾನು ನಿಮಗೆ ಮೇಲ್ ಮಾಡಿಸ್ತೀನಿ. ಬಾಯ್. ಬಾಯ್. ಶಾಂತಲಾ ಮೀಡಿಯಾ, ಆ್ಯಡ್ ಮೀಡಿಯಾದಲ್ಲೇ ಬೆಸ್ಟ್ ಕಂಪನಿ. ಅನಿ, ಸಾಕೇತ್ಗೆ ಮೀಟಿಂಗ್ ಇದೆ ಅಂತ ಬೆಳಗ್ಗೆನೆ ಆಫೀಸ್ಗೆ ಹೋದ್ನಪ್ಪ. ಅವ್ನಿಗೆ ವಿಷಯ ಹೇಳಿರ್ಲಿಲ್ವಾ? ಅಣ್ಣ ಬರಲ್ಲಮ್ಮ. ಹುಡುಗಿ ನೋಡೋದಕ್ಕೆ ಹೋಗ್ತಿದ್ದೀರಾ? ಅಲ್ಲ ಅನಿ, ನನಗ್ ಹೇಳ್ದೆ ಹುಡುಗಿನ ನೋಡೋದಕ್ಕೆ ಹೋಗ್ತಿದ್ರಾ ನೀವು? ಮುಗೀತು. ಈ ಹುಡುಗಿ ಯಾವಾಗ್ಲೂ ತಿನ್ನೋ ಮೊಸರಲ್ಲಿ ಕಲ್ಲಾಗೆ ಬರ್ತಾಳೆ. ಸಾಕೇತ್ಗೆ ಹುಡುಗಿನ ಓಕೆ ಮಾಡೋದಕ್ಕೆ ನಾನು ಇರ್ಲೇಬೇಕು ಅನ್ನೋದನ್ನ ಮರಿಬೇಡ. ಸಾಕೇತು ನನ್ನ ಬೆಸ್ಟೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್. ಅಂತಿಂತ ಹುಡುಗಿರ್ನೆಲ್ಲ ನಾನು ಒಪ್ಪದೇ ಇಲ್ಲ. ನಾನು ಹುಡುಗಿ ಬಗ್ಗೆ ಅಣ್ಣನಿಗೆ ಹೇಳಾಯ್ತು, ಅಣ್ಣ ಒಪ್ಕೊಂಡಿದ್ದು ಆಯ್ತು. ಅಣ್ಣನೇ ಒಪ್ಕೊಂಡ್ಮೇಲೆ ನಿಂದೇನು? ಹೌದಾ? ಹಾಗಾದ್ರೆ 2 ನಿಮಿಷ ಹೀಗೆ ಹೋಗಿ ಹಾಗೆ ರೆಡಿ ಆಗಿ ಬಂದ್ಬಿಡ್ತೀನಿ. ಇಲ್ಲ, ನೀನ್ ಬರ್ತಾ ಇಲ್ಲ. ಓ ಮೈ ಗಾಡ್, ಏನು ಏನು ನಾನಿಲ್ದೆ ಸಾಕೇತ್ಗೆ ಹುಡುಗಿ ನೋಡೋದಕ್ಕೆ ಹೋಗ್ತಿದ್ಯಾ? ನಾವು ಹೋಗ್ತಾ ಇರೋದು ಹುಡುಗಿನ ನೋಡೋದಕ್ಕೆ, ಮದುವೆ ಫಿಕ್ಸ್ ಮಾಡೋದಕ್ಕಲ್ಲ. ಮುಂದೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಅದಕ್ಕೆ ನೀನು ಕಾಲೇಜ್ ಯಾಕೆ ಮಿಸ್ ಮಾಡ್ಕೋತೀಯಾ? ಹೋಗಿ ಓದ್ಕೋ. ಕಾಲೇಜ್ ರಜಾ ಕಣೋ. ಟೈಮಲ್ಲಿ ಯಾಕೆ ರಜಾ ಕೊಡ್ತಾರೆ? ಯಾವ ಹಾಲಿಡೇಸು ಇಲ್ವಲ್ಲ? ಗವರ್ನಮೆಂಟ್ ಹಾಲಿಡೇ ಅಲ್ಲ, ಸ್ಟಡಿ ಹಾಲಿಡೇಸು, ಓದ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರೋದು. ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ. ದಟ್ಸ್ ಇಟ್. ರಜೆ ಕೊಟ್ಟಿರೋದು ಓದ್ಕೊಳ್ಳೋದಕ್ಕೆ, ಆಚೆ ತಿರ್ಗಾಡೋದಕ್ಕಲ್ಲ. ಹೋಗಿ ಓದ್ಕೋ. ಏಯ್, ಅರ್ಧ ದಿನ ಆಚೆ ಬಂದ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ನಾನು ಬರ್ತೀನಿ ಪ್ಲೀಸ್. ಅಮ್ಮ ಹೇಳಮ್ಮ ಇವನ್ಗೆ ಪ್ಲೀಸ್. ಅಮ್ಮ ತಾಯಿ, ನಿನ್ ಬಾಯಿನ ಇಲ್ಲೇ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಬಂದ್ ಹೇಗೆ ಆಡ್ತೀಯೋ. ಮೊದ್ಲು ನಾವು ಹೋಗ್ಬಿಟ್ಟು ಬರ್ತೀವಿ, ಆಮೇಲೆ ನೀನ್ ಬರುವಂತೆ. ಅಮ್ಮ ಪ್ಲೀಸ್, ಅನಿ ಪ್ಲೀಸ್ ಪ್ಲೀಸ್ ಕಣೋ, ನೀನಾದ್ರೂ ಅಮ್ಮಂಗೆ ಹೇಳು ಪ್ಲೀಸ್. ನೋ, ನೀನ್ ಬರ್ತಾ ಇಲ್ಲ. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್. ಇಲ್ಲ, ನೀನ್ ಎಲ್ಲೂ ಬರ್ತಿಲ್ಲ. ಮೊದ್ಲೋಗಿ ಓದ್ಕೋ. ನಾನು ಓದ್ಕೊಳ್ದೆ 98% ತಗೋತೀನಿ. ಸಾಕೇತ್ ಹೇಳಿಲ್ವಾ? ಓದ್ಕೊಂಡ್ರೆ ಉಳ್ದಿರೋ 2% ತಗೊಳ್ತೀಯ ಅಂತ. ಹೋಗಿ ಓದ್ಕೋ ಹೋಗು. ವಾವ್, ಅಣ್ಣ ಹೇಳಿದ್ದು ಸರಿಯಾಗಿದೆ. ಹೋಗಿ ಓದ್ಕೋ. ಏಯ್, ನೀನ್ ಯಾಕೋ ಇಂಡಿಯಾಗ್ ಬಂದೆ? ನೀನು ಲಂಡನ್ ಅಲ್ಲೇ ಇರ್ಬೇಕಾಗಿತ್ತು. ನೀನ್ ಬಂದ್ಮೇಲೆ ನಾನು ಎಲ್ಲ ಕೆಲ್ಸಕ್ಕೂ ಅಡ್ಡ ಬರ್ತಿದ್ಯಾ. ಹೋಗ್ಬೇಕಾದ್ರೆ ಯಾಕೆ ಜಗಳ ತೆಗಿತ್ಯಾ? ಬಿಡಮ್ಮ, ಇವಳು ರಗಳೆ ಇದ್ದಿದ್ದೆ, ಇದೇನು ಹೊಸ್ತಾ? ನೀವೋಗಿ ರೆಡಿಯಾಗಿ. ಅಮ್ಮ 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 ಪ್ಲೀಸ್. ಅಮ್ಮ ಅನಿ ಪ್ಲೀಸ್ ಕಣೋ, ನಾನು ಬರ್ತೀನಿ. ಈ ಚಳಿಗಾಲಕ್ಕೆ ಕಿವಿ ಸರಿಯಾಗಿ ಕೇಳಿಸ್ತಾನೇ ಇಲ್ಲ. ಮೇಡಮ್, ಕೊನೆಗೂ ಶಾಂತಲಾ ಮೀಡಿಯಾದವ್ರ ಜೊತೆ ಬಿಸ್ನೆಸ್ ಮಾಡಬೇಕು ಅನ್ನೋ ನಿಮ್ಮ ಕನಸು ಈಡೇರ್ತು. ಇಷ್ಟು ಚಿಕ್ಕ ಟೈಮ್ನಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಿಜಕ್ಕೂ ನಂಬಕ್ಕಾಗದಿರೋಂಥ ವಿಷಯ. ನೀವು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ. ನೋಡ್ತಾ ಇರಿ,
ಶಾಂತಲಾ ಮೀಡಿಯಾ ಜೊತೆ ನನ್ನ ಡೀಲ್ ಕುದುರ್ತಾ ಇದ್ದ ಹಾಗೆ ನನ್ನ ಬಿಸ್ನೆಸ್ಸು ಮೌಂಟ್ ಎವರೆಸ್ಟ್ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಕಾರ್ ರೆಡಿ ಇದೆಯಾ? ಹೊರಡೋಣವಾ? ಹಾಂ ಮೇಡಮ್, ರೆಡಿ ಇದೆ, ಬನ್ನಿ. ಇದೊಂದೇ ವಿಷಯದಲ್ಲಿ ಭವಾನಿಗೆ ಸೋಲಾಗಿರೋದು. ಸೋಲನ್ನೇ ಕಾಣದೇ ಇರೋ ಈ ಭವಾನಿಗೆ ಸೋಲನ್ನ ತೋರಿಸ್ಬಿಟ್ಲು ಆ ಅಹಲ್ಯ. ಏನ್ರೋ, ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯೋ ಅಥವಾ ಇನ್ನು ನಿಂತು ನೀರೇ ಆಗಿದೆಯೋ ನಿಮ್ಮ ಹುಡುಕಾಟ? ಬೇಗ ಹುಡುಕಿ, ಆದಷ್ಟು ಬೇಗ ಹುಡುಕಿ. ಅವಳು ನನಗೆ ಬೇಕು, ಅವಳು ನನಗೆ ಬೇಕೇ ಬೇಕು. ಎಲ್ಲೋ ಕೆಲಸದವಳು ಪ್ರತಿದಿನ ಮಾತ್ರೆ ಕೊಡು ಅಂತ ನಾನೇ ಹೇಳ್ಬೇಕಾ? ನಿಂಗೇನು ತಲೆ ಕೆಟ್ಟಿದ್ಯಾ? ಟೈಮ್ಗೆ ಮಾತ್ರ ತಪ್ಪಿಸ್ಬಾರ್ದು ಅಂತ ಹೇಳಿರಲ್ವಾ? ಹೋಗ್. ಅಹಲ್ಯ, ನಿನ್ನ ನಾನು ಕ್ಷಮಿಸಲ್ಲ ಕಣೆ, ಕ್ಷಮಿಸಲ್ಲ. Electricity has a very important role to play in our daily lives. Most of the domestic industrial things that we use today need electricity for their operation. Think of a hot summer day. ತಾತ Hair conditioner. ನಾನ್ ಯಾರು? If there is a certain ಅಯ್ಯಯ್ಯೋ, comfort, ನಾನು ಮರ್ತಿಲ್ಲಮ್ಮ, ಚೆನ್ನಾಗಿ ಜ್ಞಾಪಕ ಇದೆ. ಮೀರಾ ಸರಿನಾ? ಅದಲ್ಲ ತಾತ, ನಾನ್ ಯಾರು? ಯಾಕೋ ಎರಡೆರಡು ಸರಿ ಕೇಳ್ತಾ ಇದ್ದೀಯಾ? ನೀನೇ ಹೇಳ್ಬಿಡಮ್ಮ ನೀನ್ ಯಾರು ಅಂತ. ನಾನು ಈ ಮನೆ ಮಹಾಲಕ್ಷ್ಮಿ ತಾನೆ. ಈ ಮನೆ ಗಡಿಗಲ್ ಹಾಕಿದ್ದು ನಾನ್ ತಾನೆ. ಎಸ್, ಹೌದು, ನೀನೇ. ಹಾಗಿದ್ರೆ ಈ ಮನೆಗ್ ಬರೋ ಸೊಸೆ ಲಕ್ಷ್ಮಿನ ಸೆಲೆಕ್ಟ್ ಮಾಡಕ್ ಹೋಗ್ಬೇಕಾಗಿರೋದು ನನ್ ಕರ್ತವ್ಯ ತಾನೆ. ಕರ್ಕೊಂಡ್ ಹೋಗ್ಬೇಕಾಗಿರೋದು ಈ ಮನೆಯವ್ರ ಧರ್ಮ ತಾನೆ. ಯಾಕಮ್ಮ ಧರ್ಮ ಕರ್ಮ ಅಂತೆಲ್ಲ ಮಾತಾಡ್ತಾ ಇದ್ದೀಯಾ? ಹೌದು, ಈಗ ಏನಾಯ್ತು? ಅದೇ ತಾತ, ಹುಡ್ಗಿನ್ ನೋಡೋದಕ್ಕೆ ಹುಡ್ಗಿ ಮನೆಗೆ ನಮ್ಮಮ್ಮ ಮತ್ತೆ ಗುಗ್ಗು ಹೋಗಿದ್ದಾರೆ. ಜೊತೆಗ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಆಫೀಸಿಗೆ ಹೋಗಿದ್ದಾನೆ. ಈ ಮನೆ ಇಂಪಾರ್ಟೆಂಟ್ ಪರ್ಸನ್ ನಾನು ಹೋಗದೆ ಇಲ್ಲೇ ಇದ್ದೀನಿ. ಇದು ಸರಿನಾ? electric cell is a device that converts chemical energy into electrical energy. This cell produces an electric current. ಖಂಡಿತ ಸರಿ ಇಲ್ಲ. ಆದ್ರೆ ಇವ್ರು ಯಾಕೆ ಆಫೀಸ್ಗೆ ಹೋದ್ರು ಅಂತ. ಆಫೀಸ್ಗಾ? ಯಾರು ಹೋಗಿದ್ದ ತಾತ? ಯಾರು ಅಂತ ನೀನೇ ಹೇಳಿದ್ಯಲ್ಲ. ಹುಡುಗಿ ಆಫೀಸ್ ನಲ್ಲಿದ್ದಾಳ. ತಾತ, ಆಫೀಸ್ಗೆ ಹೋಗಿರೋದು ಸಾಕೇತು. ಹುಡ್ಗಿನ್ ನೋಡಕ್ ಹೋಗಿರೋದು ಗುಗ್ಗು ಮತ್ತೆ ಅಮ್ಮ. ಹೌದಾ? Dry cells are very commonly used sources of converts chemical energy into electrical energy. These cells produce an electric current due to... ಸಾಕು, ನಿಮ್ಮಣ್ಣ ಗುಗ್ಗು ಹೋಗಾಯ್ತು. ಈ ಓದೋ ನಾಟಕ ನಿಲ್ಸು. ನಾನೇನ್ ನಾಟಕ ಮಾಡ್ತಿಲ್ಲ, ಕರೆಕ್ಟ್ ಆಗಿ ಓದ್ತಾ ಇದೀನಿ. ಹೌದಾ? ನೀನ್ ಹೀಗೆ ಓದ್ತಿದ್ರೆ ಪಕ್ಕದ ಮನೆಯವರು ನಿನ್ ಎಕ್ಸಾಮ್ ಬರಿಬಹುದು, ನಮ್ ತಾತನು ನಿನ್ ಎಕ್ಸಾಮ್ ಬರಿಬಹುದು. ನೀನ್ ನನ್ನ ಹಿಂಗೆಲ್ಲ ಆಡ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡು. ಏನೋ ಮಾಡ್ತೀಯ? ಇಲ್ಲ ಅಕ್ಕ, ಓದ್ತೀನಕ್ಕ. ಮೊದ್ಲು ಮೊಬೈಲ್ಗೆ ಮಾಡೋದನ್ನ ಕಮ್ಮಿ ಮಾಡು. ಕ್ಲಾಸ್ ಅಲ್ಲಿ ಪಾಠದ ಕಡೆ ಫೋಕಸ್ ಮಾಡೋದನ್ನ ಕಲಿ. ಅವಾಗ ಓದೋ ತಲೆನೋವೇ ಇರಲ್ಲ. ಅಕ್ಕ, ಅವನಿನ್ನ ಹೆಣ್ಣೊಳಗ್ ಕರ್ಕೊಂಡೋಳಂತ ಆ ಫ್ರಸ್ಟ್ರೇಷನ್ ನನ್ ಮೇಲೆ ತೆಗಿಬೇಡ. ನನ್ಗೇನ್ ಫ್ರಸ್ಟ್ರೇಷನ್ ಇಲ್ಲ. ಆ ಗುಗ್ಗು ಸೆಲೆಕ್ಷನ್ ಸರಿ ಇರಲ್ಲ, ಅದೇ ನನ್ ಟೆನ್ಷನ್. ಓ, ಹಾಗಿದ್ರೆ ಇವತ್ ಯಾವ ಹೆಣ್ಣಿನ ಮನೆಗೆ ಹೋಗಿದ್ದಾರೆ ಅಂತ ದ ಗ್ರೇಟ್ ಲೇಡಿ ಜೇಮ್ಸ್ ಬಾಂಡ್ ಗೊತ್ತಿಲ್ಲ?
ಅದಕ್ಕೆ ಈ ಕೋಪ. ಅವ್ರು ಹೇಳ್ದಿದ್ರೆ ನನ್ಗೇನ್ ಕಂಡು ಹಿಡಿಯೋಕ್ಕಾಗಲ್ವಾ? ನೋಡ್ತಾರು ನಾನು ಹೇಗ್ ಕಂಡು ಹಿಡಿತೀನಿ ಅಂತ. ರಣ ಸಾಕೇತು, ಹುಡುಗಿ ನೋಡೋದಕ್ಕೆ ಆಫೀಸ್ಗೆ ಹೋಗಿದ್ದಾನ? ಅಯ್ಯೋ ತಾತ, ಸಾಕಿತನ ಆಫೀಸ್ಗೆ ಹೋಗಿದ್ದಾನೆ, ಅನಿಕಿತನ ಹುಡುಗಿನ ನೋಡಕ್ ಹುಡುಗಿ ಮನೆಗೆ ಹೋಗಿದ್ದಾನೆ. ಮೀರಾ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ? ಟ್ರಾನ್ಸ್ಲೇಷನ್ ಮೋಷನ್. ಕನ್ಸಿಡರ್ ದ ಮೋಷನ್ ಆಫ್ ಕಾರ್ ಮೂವಿಂಗ್ ಆನ್ ಎ ರೋಡ್. ಡೋಂಟ್ ವರಿ ಪ್ರತಿಭಾ, ಆಡ್ ಲೈನ್ಸ್ ಎಲ್ಲ ಬರ್ದಿಟ್ಟಿದ್ದೀನಿ, ಹಾಗೆ ನಿನಗದನ್ನ ಮೇಲ್ ಕೂಡ ಮಾಡಿದ್ದೀನಿ. ನೀನ್ ಅದನ್ನ ಪ್ರೆಸೆಂಟ್ ಮಾಡೋದಷ್ಟೇ. ಫಸ್ಟ್ ಟೈಮ್ ಪ್ರೆಸೆಂಟೇಶನ್ ಕೊಡೋದಲ್ವಾ, ನಂಗೆ ಟೆನ್ಷನ್ ಆಗ್ತಿದೆ ಅಹಲ್ಯ. ಪ್ಯಾನಿಕ್ ಆಗ್ಬೇಡ. ನನ್ ಜೊತೆ ಮಾತಾಡುವಾಗ ಎಷ್ಟ್ ಚಟ್ಪಟ ಅಂತ ಮಾತಾಡ್ತೀಯಾ, ಅದೇ ರಿದಮ್ ಇಟ್ಕೋ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಲೈನ್ಸ್ ಎಲ್ಲ ಹೇಳು, ಅಷ್ಟೇ, ಸಿಂಪಲ್. ನೀನೇನೋ ಹೇಳ್ತೀಯಾ, ನನ್ನಿಂದ ಆಗ್ಬೇಕಲ್ವಾ? ಸರಿ, ನೋಡ್ತೀನಿ ಬಿಡು. ಹೌದು, ಈ ಕ್ಲೈಂಟ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಮೇಡಮ್ ಹಣದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. 5 ಅಲ್ಲ 50 ಜನನ ಕೆಲ್ಸಕ್ಕೆ ಇಟ್ಕೊಳ್ಳಿ, ಆ ಹುಡುಗಿನ ಹುಡುಕ್ಬೇಕಷ್ಟೇ. ಹಾಂ ಸರ್, ಬುಲೆಟು ನನ್ನ ಹತ್ರನೇ ಇದೆ. ನಾನು ಅದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ನೀವು ಯಾವಾಗ ಫ್ರೀ ಇರ್ತೀರಾ ಅಂತ ಹೇಳಿದ್ರೆ ನಾನು ಬಂದು ಮೀಟ್ ಮಾಡ್ತೀನಿ. ಶೋರ್ ಸರ್, ನಾನು ತುಂಬ ಸಲ ಟ್ರೈ ಮಾಡಿದೆ. ನನಗೆ ಶತ್ರುಗಳು ಅಂತ ಯಾರೂ ಇಲ್ಲ, ಬಟ್ ಕೆಲವೊಂದು ಅನುಮಾನಗಳಿವೆ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಓಕೆ ಸರ್, ಬಾಯ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಸರ್, ಬಿ ಆರ್ ಜ್ಯುವೆಲ್ಲರ್ಸ್ ಚಿತ್ರದುರ್ಗದಿಂದ ಭವಾನಿ ಮೇಡಮ್ ಬಂದಿದ್ದಾರೆ. ಇವತ್ತು ನಾವು ಅವ್ರಿಗೆ ಪ್ರೆಸೆಂಟೇಷನ್ ಕೊಡಬೇಕು. ಅಪಾಯಿಂಟ್ಮೆಂಟ್ ಇವತ್ತೇ ಫಿಕ್ಸ್ ಆಗಿತ್ತಲ್ವಾ? ನಾನು ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೆ. ಓಕೆ, ಎಲ್ಲ ರೆಡಿ ಇದೆಯಾ? ಹಾಂ ಸರ್, ಎವ್ರಿಥಿಂಗ್ ಇಸ್ ರೆಡಿ. ಮೊದಲು ಅವ್ರನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ಮಾತಾಡಿಸಿ, ನಮ್ಮ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಎಲ್ಲ ಸರಿಯಾಗಿ ಅರ್ಥ ಮಾಡಿಸಿ. ಅದೆಲ್ಲ ಆಗಿದೆ ಸರ್, ಮೇಡಮ್ ಎಲ್ಲದಕ್ಕೂ ಅಗ್ರಿ ಮಾಡಿದ್ದಾರೆ. ಫೈನಲ್ ಪ್ರೆಸೆಂಟೇಷನ್ ಹೋಗಬೇಕು ಅಷ್ಟೇ. ಪರವಾಗಿಲ್ವೇ? ತುಂಬ ಬೇಗನೆ ಕೆಲಸ ಆಗಿದೆ. ಹಾಂ ಸರ್, ಭವಾನಿ ಮೇಡಮು ಬಿಸ್ನೆಸ್ಸಲ್ಲಿ ಪರ್ಫೆಕ್ಟ್ ಅನ್ಸುತ್ತೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಸರಿ, ಎಷ್ಟು ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿರೋದು? ಈಗಲೇ ಸರ್, ಅವ್ರು ವೇಟ್ ಮಾಡ್ತಿದ್ದಾರೆ. ಓ ಸರಿ, ಹಾಗಾದ್ರೆ ಅವ್ರನ್ನ ಕಳಿಸಿ. ಓಕೆ ಸರ್. ಇನ್ ಯಾವಾಗ ನಿಂಗೆ ಬುದ್ಧಿ ಬರೋದು? ಅಕ್ಕನ ಗುಣ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರೆ, ಅಕ್ಕನಲ್ಲಿರೋ 1 ಪೈಸೆ ಗುಣ ನಿಂಗಿಲ್ವಲ್ಲೇ? ತಗೋ. ಅಹಲ್ಯ ನೋಡಾದ್ರು ಕಲಿಬಾರ್ದ? ಯಾವಾಗ ನೋಡಿದ್ರು ಅದೆಲ್ಲಿ ಇದೆಲ್ಲಿ ಅಂತ ಕೇಳ್ತಾನೆ ಇರ್ತೀಯ. ನಿನ್ ಲೆಕ್ಚರ್ ಕೇಳಕ್ ನನ್ ಟೈಮ್ ಇಲ್ಲ. ನನ್ನ ID ಕಾರ್ಡ್ ಎಲ್ಲಿ ಗೊತ್ತಾ? ಇದೇನೆ. ಹಾ ಎಸ್ ಅಮ್ಮ, ಥ್ಯಾಂಕ್ ಯು. ಎಲ್ಲಿತ್ತು? ಎಲ್ಲೆಲ್ಲೋ ಇಡೋದು, ಎಲ್ಲೆಲ್ಲೋ ಹುಡುಕೋದು, ಇದೇ ಆಗೋಯ್ತು. ಓಕೆ ಸರಿ, ಬಾಯ್. ನನ್ನ ಲಂಚ್ ಬಾಕ್ಸ್ ಅಲ್ಲಿ ಅಡ್ಗೆ ಮನೆಯಲ್ಲಿ ಕಟ್ಟಿಟ್ಟಿದ್ದೀನಿ, ಅದನ್ನಾದ್ರೂ ತಗೋತೀಯೋ ನಾನೇ ತಗೊಂಬರ್ಲ? ರೆಡಿ ಮಾಡಿಟ್ಟಿದ್ಮೇಲೆ ತರಕ್ಕೆ ಎಷ್ಟೊತ್ತು ಪ್ಲೀಸ್ ಅಮ್ಮ. ಅಬ್ಬಬ್ಬಾ, ಈ ಹುಡುಗಿಗೆ ಕೈ ತುತ್ತು ಮಾಡಿ ತಿನ್ಸಿದ್ರೇನೆ ಊಟ ಹೊಟ್ಟೆಗೆ ಹೋಗೋದೇನೋ. ಎಲ್ಲ ನಾನೇ ರೆಡಿ ಮಾಡ್ಕೊಡ್ಬೇಕು. ಒಂದು ಇಸ್ತ್ರಿ ಮಾಡ್ಕೊಳಕ್ ಬರಲ್ಲ, ಒಂದು ಬಟ್ಟೆ ಒಗ್ಯಕ್ ಬರಲ್ಲ, ಲಂಚ್ ಬಾಕ್ಸ್ ಕಟ್ಕೊಳಕ್ ಬರಲ್ಲ. ಅಲ್ಲ ಕಣೆ, ನಿನ್ ಕೆಲ್ಸ ನೀನೇ ಮಾಡ್ಕೊಳಲ್ಲ ಅಂದ್ರೆ ಹೆಂಗೆ? ಸತ್ಯ, ಯಾರೋ ಬಂದ್ರು. ಇವಾಗಾರು ನನ್ ಸಹಸ್ರನಾಮ ಅರ್ಚನೆ ನಿಲ್ಲಿಸ್ತೀಯಾ? ಇದನ್ ಮಾತ್ರ ತಪ್ಪದೆ ಹೇಳ್ತೀಯ. ಬಂದೆ ಬಂದೆ. ನೀವು